to all your friends so that they can also join to the live class. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ, ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜಸ್ಟ್ ಎ ಮಿನಿಟ್, ಐ ವಿಲ್ ಕನ್ಫರ್ಮ್ ಆಡಿಯೋ ವಿಡಿಯೋ ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ ಕ್ಲಾಸ್. ಎಸ್, ಸೊ ಶೇರ್ ದಿಸ್ ಲಿಂಕ್ ಟು ಆಲ್ ಯುವರ್ ಫ್ರೆಂಡ್ಸ್ ಸೊ ದಟ್ ದೇ ಕ್ಯಾನ್. ಎಸ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್, ವಿಡಿಯೋ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್, ಆಡಿಯೋನು ಕರೆಕ್ಟ್ ಆಗಿದೆ. ಇವತ್ತಿನ ಕ್ಲಾಸ್ ಫುಲ್ ವಂಡರ್ಫುಲ್ ಆಗಿ ಕನ್ಸರ್ನ್ ಟು ದಿ PUC 2 ಬಯಾಲಜಿ ಬಗ್ಗೆ ತಗೊಂಡಂತ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಟ್. ಆಲ್ರೆಡಿ ಕೆಮಿಸ್ಟ್ರಿದು ಮಾಡೈತಿ, ಯಾರು ನೋಡಿಲ್ಲ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ಪಾರ್ಟ್ 1 ಪಾರ್ಟ್ 2 ಅಂತೇಳಿ 2 ಪಾರ್ಟ್ ನ ಮಾಡ್ಲಾಗಿದೆ ಅದ್ರೊಳಗಡೆ. ಸೊ ಅದೇ ತರನೇ ಕೆಲವೊಬ್ರು ಫಿಸಿಕ್ಸ್ ಕೇಳಿದ್ರು, ಫಿಸಿಕ್ಸ್ ವೆರಿ ಸೂನ್ ದಟ್ ಇಸ್ ಗೋಯಿಂಗ್ ಟು ಡೂ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಕೇಳಿದ್ರು, ಸೊ ಮ್ಯಾಥಮೆಟಿಕ್ಸ್ ಮಾಡ್ತೈತೆ. ಸೊ ಆಲ್ರೆಡಿ ಲಾಸ್ಟ್ ಇಯರ್ ಮಾಡಿದ್ದನ್ನ 2025ಗೆ ಸೊ ಮೋಸ್ಟ್ ಯೂಸ್ಫುಲ್ ಇದ್ದಿದ್ದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಪ್ಲೇ ಲಿಸ್ಟ್ ನ ಮಾಡ್ಲಾಗಿದೆ ಸಬ್ಜೆಕ್ಟ್ ವೈಸ್. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಪ್ರಿವಿಯಸ್ ಇಯರ್ನ ಪ್ಲೇ ಲಿಸ್ಟ್ ನ ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಫಿಸಿಕ್ಸ್ ಅಂದವ್ರು ಫಿಸಿಕ್ಸ್ ನೋಡ್ಕೋರಿ, ಮ್ಯಾಥ್ಸ್ ಅಂದವ್ರು ಮ್ಯಾಥ್ಸ್ ನೋಡ್ಕೋರಿ, ಬಯಾಲಜಿ ಅಂದವ್ರು ಬಯಾಲಜಿ, ಕೆಮಿಸ್ಟ್ರಿ ಅಂದವ್ರು ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿ ನಿನ್ನೆ ಮತ್ತೆ ಇವತ್ತು ಮಧ್ಯಾಹ್ನದೊಳಗಡೆ ಮಾಡಿದ್ದನ್ನ ಅವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಡ್ರಿ. ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಸೊ ಕನ್ಸರ್ನ್ ಟು ದಿ PUC 2 ಬಯಾಲಜಿದ. ಸೊ 100% ಅಲ್ಲ, 1000% ಅಲ್ಲ, ಸೊ ಮೋಸ್ಟ್ ಎಕ್ಸ್ಟೆಂಟಿವ್ಲಿ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು PUC 2 ಬಯಾಲಜಿ ಕ್ವಶನ್ಸ್ ಫಾರ್ ಆಲ್ 2026 ಎಕ್ಸಾಮ್ಸ್ಗೆ. ಸೊ ಕೆಲವೊಬ್ರು ಹೆಂಗ್ ಕೇಳ್ತಾ ಇದ್ದಾರೆ ಅಂದ್ರೆ, ಸರ್ ಇವು ಪ್ರಿಪರೇಟರಿಗೆ ಹೆಲ್ಪ್ ಆಗ್ತಾವೇನ್ರಿ, ಸರ್ ಮೇನ್ ಎಕ್ಸಾಮ್ ಹೆಲ್ಪ್ ಆಗ್ತಾವೇನ್ರಿ ಅಂತೇಳಿ ಕೆಲವೊಬ್ರು ಕಮೆಂಟ್ ಮುಖಾಂತರ ಕೇಳಿದ್ರು. ಸೊ ಮೇನ್ ಎಕ್ಸಾಮ್ಸ್ಗೆ ತಗೊಳ್ರಿ, ಮತ್ತೆ ಪ್ರಿಪರೇಟರಿಗೆ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ ಇವು ಪ್ಲಾನ್ ಪ್ರಕಾರ ಕ್ರಿಯೇಟ್ ಮಾಡೈತಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಓಕೆ, ಸೊ ಕನ್ಸರ್ನ್ ಟು ದಿ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಕ್ವಶನ್. ಸೊ ಇಲ್ಲಿ ಎಷ್ಟು ಕ್ವಶನ್ ಇವತ್ತು ಡಿಸ್ಕಷನ್ ಮಾಡ್ತಿರ್ತಾರ ಅಂತಂದ್ರೆ ಅರೌಂಡ್ 15 to 20 ಕ್ವಶನ್ಸ್ ನ ಡಿಸ್ಕಷನ್ ಮಾಡಿರ್ತದ. ಆ 15 to 20 ಕ್ವಶನ್ಸ್ ನೀವು ತರೋವಾಗಿ ಪ್ರಿಪೇರ್ ಆಗಿದ್ದೆ ಆದ್ರೆ 1000% crore% ಗ್ಯಾರಂಟಿ ಕೊಟ್ಟಿರ್ತದ, ಪಾಸ್ ಆಗ್ತೀರಿ ಮತ್ತೆ ಸ್ಕೋರ್ ಮಾಡ್ಕೋತೀರಿ. ಸರ್ ಹಾಗಾದ್ರೆ ಫಸ್ಟ್ ಕ್ವಶನ್ ಯಾವಾಗ ತಗೋತೀರಿ ಅಂತಂದ್ರೆ, ಫಸ್ಟ್ ಅಂಡ್ ಪ್ರಿಮೋಸ್ಟ್ ಐ ಆಮ್ ಗೋಯಿಂಗ್ ಟು ಚೂಸ್ ದಟ್ ಈಸ್ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಓಕೆ, ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಇದನ್ನೇ ಡ್ರಾ ದಿ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತೇಳಿ ಕೇಳ್ತಾನ. ಸೊ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಇದು ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಕೇಳಿಲ್ಲ ಅಂತಂದ್ರ ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಕೇಳಿರ್ತಾನ. ಓಕೆ, ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸರ್ ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಕೇಳಿಲ್ಲ ಅಂತಂದ್ರ ಸೊ ಟೋಟಲ್ ಆಗಿ 4 ಕ್ವಶನ್ ನಿಮ್ಗ ಕೊಟ್ಟಿರ್ತದ. ಆ 4 ಪೈಕಿ ಒಂದಂತರೂ ಇಲ್ಲಿ ಏನ್ ಬರ್ದಿದ್ವಲ್ಲ ಇಷ್ಟು ಪರ್ಸೆಂಟೇಜ್ ಫಿಕ್ಸ್ ಆಗ್ತದ. ನೆಕ್ಸ್ಟ್ ಯಾವ್ದು ಕೇಳಬಹುದ್ರಿ ಸರ್ ಅಂತಂದ್ರ ಸ್ಟ್ರಕ್ಚರ್ ಆಫ್ ಅ ಸ್ಪರ್ಮ್. ಓಕೆ, ಸ್ಟ್ರಕ್ಚರ್ ಆಫ್ ಅ ಸ್ಪರ್ಮ್, ಸ್ಟ್ರಕ್ಚರ್ ಆಫ್ ಅ ಸ್ಪರ್ಮ್. ಸ್ಪರ್ಮ್ ಅದನ್ನ ಸ್ಟ್ರಕ್ಚರ್ ನ ಲೇಬಲ್ಡ್ ಡಯಾಗ್ರಾಮ್ ತೆಗೀರಿ ಅಂತ ಹೇಳಿ ಕೇಳ್ತಾನ. ಸೊ ನೆಕ್ಸ್ಟ್ ಯಾವ್ದು ಕೇಳಬಹುದ್ರಿ ಸರ್ ಅಂತಂದ್ರ ಅಪಾರ್ಟ್ ಫ್ರಮ್ ದಟ್ ನೆಕ್ಸ್ಟ್ ಈಸ್ ಮೆಮರರಿ ಗ್ಲ್ಯಾಂಡ್. ಓಕೆ, ಮೆಮರರಿ ಗ್ಲ್ಯಾಂಡ್, ಮೆಮರರಿ ಗ್ಲ್ಯಾಂಡ್, ಎಸ್ಪೆಷಲಿ ಫಿಮೇಲ್ ಮೆಮರರಿ ಗ್ಲ್ಯಾಂಡ್, ಹ್ಯೂಮನ್ ಮೆಮರರಿ ಗ್ಲ್ಯಾಂಡ್ ಅಂತೇಳಿ. ಸೊ ಮೆಮರರಿ ಗ್ಲ್ಯಾಂಡ್ ಔಟ್ ಆಫ್ ದೀಸ್ 4. ಓಕೆ, ಸೊ ಎನಿ ಒನ್ ಎಷ್ಟು ಮನ್ಸಿಗೆ ಬಂದಷ್ಟು ಪರ್ಸೆಂಟೇಜ್ ಫಿಕ್ಸ್ ಅಂತ ಹೇಳಿ ಬರ್ಕೊಂಡ್ ಬಿಡ್ರಿ. ಓಕೆ, ಫಿಕ್ಸ್ ಫಾರ್ ಎಷ್ಟು ಮಾರ್ಕ್ಸಿಗೆ ಸರ್ ಅಂತಂದ್ರೆ 5 ಮಾರ್ಕ್ಸಿಗೆ. ಸ್ಕೆಚ್ ಕೇಳ್ತಾನ, ಸ್ಕೆಚ್ ಅಂಡ್ ಲೇಬಲ್ ದಿ ಪಾರ್ಟ್ಸ್ ಅಂತೇಳಿ. ಸೊ ಸ್ಕೆಚ್ ಹಿ ಇಸ್ ಗೋಯಿಂಗ್ ಟು ಆಸ್ಕ್ ಫಾರ್ 5 ಮಾರ್ಕ್ಸ್. ಸೊ ಇನ್ ಪಾರ್ಟ್ ಡಿ, ಇದು ಯಾವ ಸೆಕ್ಷನ್ ದೊಳಗಡೆ ಕೇಳ್ತಾನ ಸರ್ ಅಂತ ಪಾರ್ಟ್ ಡಿ ದೊಳಗಡೆ. ಓಕೆ, ಸೊ ಯಾರ್ಯಾರು ಲೈವ್ ಆಗಿದ್ದಿರಲ್ಲ ಸೊ ಇದನ್ನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಲಿಂಕ್, ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದ ಲೈವ್ ಕ್ಲಾಸ್, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ದಿಸ್ ಒನ್. ಇಲ್ಲಿ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್, ನೆಕ್ಸ್ಟ್ ಮೆಮರರಿ ಗ್ಲ್ಯಾಂಡ್. ಸೊ ಈ 4 ಒಂದು. ಸೊ ಯಾವ್ದು ಕೇಳ್ತಾನ ಅಂತೇಳಿ ನೀವು ಗೆಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ರಿಸ್ಕ್ ತಗೋಕ್ ಹೋಗ್ಬೇಡ್ರಿ. 4 ನೀವು ತರುವಾಗಿ ಪ್ರಿಪೇರ್ ಆಗಿದ್ದೆ ಆದ್ರೆ 4 ಒಂದು. ಸೊ ಗ್ಯಾರಂಟಿ ನಿಮ್ಮ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಇನ್ಕ್ಲೂಡಿಂಗ್ ಯುವರ್ ಪ್ರಿಪರೇಟರಿ 2026 ಏನ್ ಸೆಕೆಂಡ್ ಪ್ರಿಪರೇಟರಿ ಇದೆಯಲ್ಲ, ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ಸ್ ಗೆ ಮತ್ತೆ ಎಲ್ಲಾ ಎಕ್ಸಾಮ್ಸ್ ಗೆ ಹೆಲ್ಪ್ಫುಲ್ ಆಗ್ತದ. ನೆಕ್ಸ್ಟ್ ಸರ್ ಅಂತಂದ್ರೆ ಇದೇ ತರನೇ 5th ಕ್ವಶನ್. ಓಕೆ, ಮೂವ್ ಆನ್ ಟು ದ 5th ಕ್ವಶನ್. ಸೊ ದಟ್ ಈಸ್ ಕನ್ಸರ್ನ್ ಟು ದಿ ಎಂಬ್ರಿಯೋ ಶಾಕ್. ಓಕೆ, ಎಂಬ್ರಿಯೋ ಶಾಕ್ ಪರ್ಟಿಕ್ಯುಲರ್ ಆಗಿ ಮ್ಯಾಚೂರ್ಡ್ ಎಂಬ್ರಿಯೋ ಶಾಕ್ ಅಂತ ಕೇಳ್ಬಹುದು, ಇಲ್ಲ ಅಂತಂದ್ರೆ ಎಂಬ್ರಿಯೋ ಶಾಕ್ ಅಂದರೆ ಕೇಳ್ಬಹುದು. ಸೊ ದಟ್ ಈಸ್ ಮ್ಯಾಚೂರ್ಡ್ ಎಂಬ್ರಿಯೋ ಶಾಕ್ ಡಯಾಗ್ರಾಮ್, ಮ್ಯಾಚೂರ್ಡ್ ಎಂಬ್ರಿಯೋ ಶಾಕ್ ಸೊ ಡಯಾಗ್ರಾಮ್. ಸೊ ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನ ಸರ್? 5 ಮಾರ್ಕ್ಸಿಗೆ. ಇದನ್ನ ಕೇಳಿಲ್ಲ ಅಂತಂದ್ರ ನೆಕ್ಸ್ಟ್ ಯಾವ್ದು ಕೇಳಂತ ಸಾಧ್ಯತೆ ಇದೆಯಪ್ಪ ಅಂತಂದ್ರೆ ಇದನ್ನ ಮಿಸ್ ಆದ್ರ ಸೊ 6th ಕ್ವಶನ್ ಇಲ್ಲೇ ಔಟ್ಬ್ರೀಡಿಂಗ್ ಡಿವೈಸಸ್, ಔಟ್ಬ್ರೀಡಿಂಗ್ ಡಿವೈಸಸ್.
ಔಟ್ಬ್ರೀಡಿಂಗ್ ಡಿವೈಸಸ್ ಯಾವ್ದಕ್ಕೆ ಸರ್ ಟು ಪ್ರಿವೆಂಟ್ ಆಟೋಗಾಮಿ ಅಂತಾರೆ ಕೊಟ್ಟಿರ್ತಾನ, ಇಲ್ಲಾಂದ್ರೆ ಸೆಲ್ಫ್ ಪಾಲಿನೇಷನ್ ಅಂತಾರೆ ಕೊಟ್ಟಿರ್ತಾನ. ಟು ಪ್ರಿವೆಂಟ್ ಆಟೋಗಾಮಿ ಸೊ ಇದು ಔಟ್ಬ್ರೀಡಿಂಗ್ ಡಿವೈಸಸ್. ಇದನ್ನು ಎಷ್ಟು ಮಾರ್ಕ್ಸ್ ಕೇಳ್ತಾನ ಸರ್ 5 ಮಾರ್ಕ್ಸ್ಗೆ. ಸೊ ಇವು ಎರಡದ್ರಾಗ ಒಂದು ಎನಿ ಒನ್. ಓಕೆ, ಎನಿ ಒನ್. ಸೊ ಫಾರ್ 5 ಮಾರ್ಕ್ಸ್. ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಇಲ್ಲಿ ಯಾವ್ದನ್ನು ಲೀಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದನ್ನ ಕನ್ಸಿಡರೇಷನ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಕಂಪಲ್ಸರಿ ನೀವು ಎಂಬ್ರಿಯೋ ಶಾಕ್ದು ಮತ್ತೇನಪ್ಪಾ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಔಟ್ಬ್ರೀಡಿಂಗ್ ಡಿವೈಸಸ್. ಸೊ ಇದು ಎಲ್ಲಿ ಕೇಳ್ತಾನೆ ಸರ್ ಅಂದ್ರೆ ಪಾರ್ಟ್ ಡಿ. ಇದನ್ನು ಪಾರ್ಟ್ ಡಿ ಇದೊಳಗಡೆ. ಸೊ ದಿಸ್ ಇಸ್ ಆಲ್ಸೋ ಬಿ ಇನ್ ಪಾರ್ಟ್ ಡಿ. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಕ್ವಶನ್ ಕನ್ಸಿಡರೇಷನ್ ಆದ್ರು ಸರ್ ಅಂದ್ರೆ ಸೊ ಟೋಟಲಿ 6 ಕ್ವಶನ್. ನೆಕ್ಸ್ಟ್ 7th ಕ್ವಶನ್ ಇಲ್ಲೇ ಇದು ಎದ್ರ ಮೇಲ್ರಿ ಸರ್ ಅಂತಂದ್ರೆ ಇವುಷ್ಟು ಎದ್ರ ಮೇಲಪ್ಪ ಅಂದ್ರೆ ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಮೇಲೆ. ಸರ್ ಇವು ಯಾವ್ದ್ರ ಮೇಲ್ರಿ ಸರ್ ಅಂತಂದ್ರೆ ಹ್ಯೂಮನ್ ರೀಪ್ರೊಡಕ್ಷನ್ ಮೇಲೆ. ಓಕೆ, ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್ಸ್ ಮೇಲೆ. ಸೊ ಕನ್ಸರ್ನ್ ಟು ದಿಸ್ ಇನ್ನೊಂದು ಇಲ್ಲಿ ಏನ್ ಕಂಪಲ್ಸರಿ ಪ್ರಿಪರೇಷನ್ ಮಾಡ್ಕೋರಿ ಅಂತಂದ್ರೆ ಸೊ ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊ ಕನ್ಸರ್ನ್ ಟು ದಿ ವಾಟರ್ ಪಾಲಿನೇಟೆಡ್ ಫ್ಲವರ್ ಫೀಚರ್ಸ್ ಕೇಳ್ತಾನ. ಓಕೆ, ಇಲ್ಲ ಅಂತಂದ್ರ ವಿಂಡ್ ಪಾಲಿನೇಟೆಡ್ ಫ್ಲವರ್ ಅದನ್ನ ಮಿಸ್ ಆದ್ರ ಇನ್ನೊಂದು ಯಾವ್ದು ಕೇಳ್ಬಹುದ್ರಿ ಸರ್ ಅಂತಂದ್ರ ಸೊ ದಟ್ ಈಸ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್. ಓಕೆ, ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೇಳಿ. ಸರಿ, ಎಷ್ಟು ಮಾರ್ಕ್ಸ್ ಕೇಳ್ತಾನ್ರಿ ಅಂತಂದ್ರೆ 3 ಮಾರ್ಕ್ಸ್. ಇದು ಪರ್ಟಿಕ್ಯುಲರ್ ಆಗಿ ಪಾರ್ಟ್ ಸಿ ದೊಳಗಡೆ. ಓಕೆ, ಪಾರ್ಟ್ ಸಿ ದೊಳಗಡೆ ಕೇಳಂತ ಸಾಧ್ಯತೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇದೆ ರೀ. ಓಕೆ, ಸೊ ಇಷ್ಟು ನಿಮಗೆ 7 ಕ್ವಶನ್. ಇಲ್ಲಿ ವಿಂಡ್ ಪಾಲಿನೇಟೆಡ್ ಫ್ಲವರ್ ಬಂತು, ಇದು ವಾಟರ್ ಪಾಲಿನೇಟೆಡ್ ಬಂತಂದ್ರೆ ವಿಂಡ್ ಬರಲ್ಲ, ವಿಂಡ್ ಬಂತು ಅಂದ್ರೆ ಸೊ ಇನ್ಸೆಕ್ಟ್ ಬರಂಗಿಲ್ಲ. ಸೊ ಆ ಮೂರುದ್ರಾಗ ಒಂದ್ ಯಾವ್ದ್ರೆ 100% 1000% ಗ್ಯಾರಂಟಿ ಸೊ ಅಪಿಯರ್ ಆಗ್ತೈತಿ. ಸೊ ಇಲ್ಲಿ ಏನು 7 ಕ್ವಶನ್ಸ್ ಅದು. ಈ 7 ಕ್ವಶನ್ ತರೋ ಆಗಿದ್ದೆ ಆದ್ರೆ ಸರ್ ಎಷ್ಟು ಮಾರ್ಕ್ಸ್ ನಾವು ಸ್ಕೋರ್ ಮಾಡ್ಕೋಬಹುದ್ರಿ ಇಲ್ಲಿ ಅಂತಂದ್ರೆ ಇಲ್ಲೇ ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಿರ್ತದೆ ನೋಡ್ರಿ. ಸೊ 5 ಮಾರ್ಕ್ಸ್ ಫಸ್ಟ್. ಇವ್ 4 ಸ್ಕೆಚ್ ನ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ರಿ. ಸೊ ಯು ವಿಲ್ ಗೆಟ್ ದಿ 5 ಮಾರ್ಕ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಇದು ಔಟ್ ಬ್ರೀಡಿಂಗ್ ಡಿವೈಸಸ್ ಕೇಳದನಂದ್ರ ಎಂಬ್ರಿಯೋ ಶಾಕ್ ಹೋಗ್ತೈತಿ, ಎಂಬ್ರಿಯೋ ಶಾಕ್ ಕೇಳೋಣ ಔಟ್ ಬ್ರೀಡಿಂಗ್ ಡಿವೈಸಸ್ ಹೋಗ್ತೈತಿ. ಸೊ ಇಲ್ಲಿ ಒಂದು 5 ಮಾರ್ಕ್ಸ್ ನ ಗೆಸ್ ಮಾಡಬಹುದು. ಇವಂತೂ ವಾಟರ್ ಪಾಲಿನೇಟೆಡ್ ಅಥವಾ ವಿಂಡ್ ಪಾಲಿನೇಟೆಡ್, ಇಲ್ಲಾಂದ್ರ ಸೊ ಇನ್ಸೆಕ್ಟ್ ಪಾಲಿನೇಟೆಡ್ 3 ಮಾರ್ಕ್ಸ್. ಮಿನಿಮಮ್ ಎಷ್ಟು ಅಂದ್ರೆ 13 ಬದಲಾಗಿ 13 ಮಾರ್ಕ್ಸ್ ಏನಾಗ್ತದಲ್ಲ ಔಟ್ ಆಫ್ 13 ಮಿನಿಮಮ್ 8 ಮಾರ್ಕ್ಸ್ ಅಂತೂ 7 ಕ್ವಶನ್ 8 ಮಾರ್ಕ್ಸ್ ಗ್ಯಾರಂಟಿ ಬರ್ತೈತಿ, ನೋ ಡೌಟ್. ಓಕೆ, ಫಾರ್ ಆಲ್ ದಿ ಎಕ್ಸಾಮ್ಸ್ ಐ ಆಮ್ ಟೆಲಿಂಗ್, ನಾಟ್ ಪರ್ಟಿಕ್ಯುಲರ್ಲಿ ಫಾರ್ ಯುವರ್ 2026 preparatory, not for the first exam, not for the second exam, for all the exams you can consider all these questions. They are the most and the most important. ಸರಿ ಸರ್, ಹಾಗಾದ್ರೆ ಇದ್ರದ್ದು PDF ನ ನೀವು ಸ್ಕ್ರೀನ್ ಶಾಟ್ ತಗೊಳ್ರಿ. ಸೊ ಇದ್ರದ್ದು ಸ್ಕ್ರೀನ್ ಶಾಟ್ ಸೇಮ್ ಸ್ಕ್ರೀನ್ ಶಾಟ್ ನೇ ನಾವು SPC ಕೋಚಿಂಗ್ ಸೆಂಟರ್ದು ಏನ್ ಆ್ಯಪ್ ಇದೆಯಲ್ಲ, ನಮ್ಮ SPC ಕೋಚಿಂಗ್ ಸೆಂಟರ್ ಆ್ಯಪ್ ದೊಳಗಡೆನು ಅಪ್ಲೋಡ್ ಮಾಡಿರ್ತದ. ಮತ್ತ SPC ಕೋಚಿಂಗ್ ಟೆಲಿಗ್ರಾಮ್ ಚಾನಲ್ ಇದೆ, ಆ ಟೆಲಿಗ್ರಾಮ್ ಚಾನಲ್ಗಿನು ಸೊ ಇದ್ರದ್ದು PDF ನ ಸ್ಕ್ರೀನ್ ಶಾಟ್ ತೆಗೆದು ಅಪ್ಲೋಡ್ ಮಾಡಿರ್ತದ. ಸೊ ಅಲ್ಲಿದಾದ್ರೆ ಅಲ್ಲಿದು, ಇಲ್ಲಾಂದ್ರೆ ಇವಾಗ ನೀವು ಸ್ಕ್ರೀನ್ ಶಾಟ್ ತಗೋತಿದ್ರ ಸ್ಕ್ರೀನ್ ಶಾಟ್ಸ್ ತಗೊಳ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯು ಪೀಪಲ್. ಸೊ ಇಲ್ಲಿ 7 ಕ್ವಶನ್ಸ್ ಅದು ಹಿಂಗೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು. ನೆಕ್ಸ್ಟ್ 3 ಕ್ವಶನ್ಸ್ ನ ಹೋಗೋಣ ಅಂತ. ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಸೊ ಇವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಕ್ ಹೋಗ್ಬೇಡ್ರಿ, ಬರೀ ಸ್ಕೆಚಸ್ ಬರ್ತಾವ. ಸೊ ಇಲ್ಲಿ ಒಂದು ಥಿಯರಿ ಬರ್ತೈತಿ, ಇದು ಅಗೇನ್ ಸ್ಕೆಚ್ ಬರ್ತೈತಿ. ಸೊ ಇಲ್ಲಿ ಸೈಲೆಂಟ್ ಫೀಚರ್ಸ್ ನಮ್ಮ ಪಾಸಿಂಗ್ ಪ್ಯಾಕೇಜ್ ದಾಗನು ಆಲ್ರೆಡಿ ಅದು ಕರೆಕ್ಟ್ ಆಗಿ ಹೆಂಗ್ ಬೇಕಲ್ಲ ಹಂಗೆ ಕ್ರಿಯೇಟ್ ಮಾಡಿ ಮತ್ತೆ ಪ್ರಿಪೇರ್ ಮಾಡಿ ಕೊಡ್ಲಾಗಿದೆ. ಸೊ ಆ ಪಾಸಿಂಗ್ ಪ್ಯಾಕೇಜ್ ನ ನಿಮ್ ಬೇಕಂದವರು ಬೆಟರ್ ನೀವು SPC ಕೋಚಿಂಗ್ ಆ್ಯಪ್ ನ ಇನ್ಸ್ಟಾಲೇಷನ್ ಮಾಡ್ಕೋರಿ. ಅಲ್ಲಿ ಆ್ಯಪ್ ದೊಳಗಡೆ ಕೆಲವೊಂದಿಷ್ಟು ಕೋರ್ಸಸ್ ಇದಾವ ನೋಡ್ರಿ. ಸೊ ಸಾಧಾರಣ ಕೋರ್ಸ್ ತಗೊಂಡ್ಬಿಟ್ರೆ ಅಂದ್ರೆ 4 PCMB ಆರಾಮ್ಸೆ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಂಗ ಇವಾಗ 75% ಆಫ್ಲೆ ಜಸ್ಟ್ 4000 ತೆಗೆದೆ. ಇಲ್ಲ ಸರ್ ನಂದು ಬಯಾಲಜಿ ಒಂದೇ ಬೇಕ್ರಿ ಅನ್ನೋರು ಇದ್ರಂದ್ರೆ ಬಯಾಲಜಿ ಒಂದೇ ಕೋರ್ಸ್ ನ ತಗೋಬಹುದು, ನೀವು 1000 ರೂಪೀಸ್ ದಾಗ ಸಿಗ್ತೈತಿ ನೋಡ್ರಿ. ಇಂಟ್ರೆಸ್ಟೆಡ್ ಇದ್ದರು ನೀವು ಆ್ಯಪ್ ನ ಇನ್ಸ್ಟಾಲೇಷನ್ ಮಾಡ್ಕೋರಿ, ಪ್ಲೇ ಸ್ಟೋರಿಗೆ ಹೋಗಿ ಸರ್ಚ್ ಮಾಡ್ರಿ SPC ಅಂತೇಳಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಾಗ ಇದ್ದಿದ್ದು ಫ್ರೀ ಕಂಟೆಂಟ್ ಫಸ್ಟ್ ವಾಚ್ ಮಾಡ್ರಿ. ನಿಮ್ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಇಂಟ್ರೆಸ್ಟೆಡ್ ಇದ್ದರು ಕೋರ್ಸ್ ನ ಏನಪ್ಪಾ ಅಂದ್ರೆ ಬೈ ಮಾಡ್ಕೊಳ್ರಿ. ಓಕೆ, ಸೊ ಲೈವ್ ಇದ್ದವರು ಇದು ಎಲ್ಲ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಈ ಇನ್ಫಾರ್ಮೇಶನ್ ಮತ್ತೆ ಇದ್ರದ್ದು ಲಿಂಕ್, ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಅಟ್ ಫ್ರೀ ಆಫ್ ಕಾಸ್ಟ್.
ಇನ್ನು ಯಾರ ಕೆಮಿಸ್ಟ್ರಿದ್ ನೋಡಿಲ್ಲಲ್ಲ, ಕೆಮಿಸ್ಟ್ರಿದ್ ಆಲ್ರೆಡಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಅಪ್ಲೋಡ್ ಮಾಡೈತಿ, ನೋಡ್ಕೊಳ್ರಿ. ಸರ್ ಕ್ವಶನ್ ವಿತ್ ಆನ್ಸರ್ಸ್ ಅಂತಂದ್ರ ಲಾಸ್ಟ್ ಇಯರ್ 2025 ಎಕ್ಸಾಮ್ಸ್ ಗೆ ಎಲ್ಲಾ ಸಬ್ಜೆಕ್ಟ್ 4 ಸಬ್ಜೆಕ್ಟ್ ಸೊ ಕ್ವಶನ್ ವಿತ್ ಆನ್ಸರ್ಸ್ ನ ಪಾಸಿಂಗ್ ಪ್ಯಾಕೇಜ್ ತಗೊಂಡು ಎಕ್ಸ್ಪ್ಲೈನ್ ಮಾಡೈತಿ. ಸೊ ಅಲ್ಲೇ ಪ್ಲೇ ಲಿಸ್ಟ್ ಇದಾವ. ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿದ್ ನೋಡ್ಕೊರಿ, ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್ ನೋಡ್ಕೊರಿ, ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ನೋಡ್ಕೊಳ್ರಿ, ಬಯಾಲಜಿ ಬೇಕಂದ್ರೆ ಬಯಾಲಜಿ ನೋಡ್ಕೊರಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ ವಿಡಿಯೋಸ್. 1 ನಿಮಿಷ 2 ಮಿನಿಟ್ಸ್ ಅದು ವಾಚ್ ಮಾಡಿದ್ರ ಏನು ಯೂಸ್ ಆಗಿಲ್ಲ. ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ನಿಮ್ಗೆ ಬೆಸ್ಟ್ ಯೂಸ್ ಆಗ್ತದೆ. ಹಾಯ್ ನೋಡಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ ಏನ್ ತಿಳಿಸ್ಕೊಡ್ತದ ಅಂತಂದ್ರ, ಯಾರು SPUC ಆಪ್ ಇನ್ಸ್ಟಾಲೇಷನ್ ಮಾಡ್ರಿ ನೋಡ್ರಿ. ಸೊ ಅದ್ರೊಳಗಡೆ ಇದ್ದಿದ್ ಫ್ರೀ ಕಂಟೆಂಟ್ ನ ಹೆಂಗ್ ನೋಡ್ಬೇಕು, ಮತ್ತೆ ಯಾವ್ಯಾವ ಕೋರ್ಸಸ್ ಇದ್ದಾವ, ನಿಮಗ್ ಬೆಸ್ಟ್ ಆಗಂತ ಕೋರ್ಸಸ್ ಯಾವ, ಮತ್ತೆ ಅವ್ರ ಪ್ರೈಸ್ ಎಷ್ಟು, ಮತ್ತೆ ಅದ್ರದ್ದು ಫೀಚರ್ಸ್ ಏನೇನು ಅನ್ನೋದು ಇನ್ ಡಿಟೇಲ್ ಆಗಿ ಇವತ್ತಿನ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿರ್ತದ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇನ್ನು ನಮ್ಮ SPUC ಆಪ್ ಯಾರು ಇನ್ಸ್ಟಾಲೇಷನ್ ಮಾಡಿರಲಿಲ್ಲ, ಸೊ ಪ್ಲೇ ಸ್ಟೋರ್ ದೊಳಗಡೆ SPUC ಕೋಚಿಂಗ್ ಅಂತ ಸರ್ಚ್ ಮಾಡಿ, ಸೊ ಲೋಗೋ ಇದ್ದಿದ್ದನ್ನ ಆಪ್ ಬರ್ತೈತಿ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಎಲ್ಲರೂ ಅದರ ಸದುಪಯೋಗ ಪಡಿಸೋಡ್ರಿ. ಇವತ್ತಿನ ಇಲ್ಲಿ ಟಾಪ್ ಮೋಸ್ಟ್ ಮತ್ತ ವೆರಿ ಇಂಪಾರ್ಟೆಂಟ್ ಇದ್ದಿದ್ದನ್ನ, ಸೊ PCMB ಸೆಕೆಂಡ್ PUC ದವರಿಗೆ ಅಬೋ 90% ಸ್ಕೋರ್ ಮಾಡೋದನ್ನ ಒಂದು ಸಾಧನಾ ಕೋರ್ಸ್ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತದ. ನೆಕ್ಸ್ಟ್ ಕ್ರಾಶ್ ಕೋರ್ಸ್ಗಳು ಇದ್ದಾವ. ಸೊ ಜಸ್ಟ್ ಗೋ ಥ್ರೂ ದಟ್ ಕನ್ಸರ್ನ್ ಟು ದಿ ಸಾಧನಾ ಕೋರ್ಸ್. ಸೊ ಇಲ್ಲಿ ಸಾಧನಾ ಕೋರ್ಸ್ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಆಗ್ತದೆ. ಎಲ್ಲರಿಗೆ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಲಿಕ್ಕೆ ಟಾರ್ಗೆಟ್ 90% ಅಂತೇಳಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಫೀಚರ್ಸ್ ಏನ್ರಿ ಅಂತಂದ್ರ, ಸೊ 100% ಹೆಲ್ಪ್ಫುಲ್ ಫಾರ್ ಯುವರ್ ಸೆಕೆಂಡ್ PUC ಎಲ್ಲಾ PCMB ಸಬ್ಜೆಕ್ಟ್ಸ್ ಗಳಿಗೆ ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಥರ್ಡ್ ಎಕ್ಸಾಮ್ ತಗೋತಿದ್ರ ಥರ್ಡ್ ಎಕ್ಸಾಮ್ಸ್ ಗೆ. ಸೊ ಇಲ್ಲಿ ಎಲ್ಲ ಏನಪ್ಪಾ ಅಂದ್ರ ಕಂಪ್ಲೀಟ್ ಆಗಿ ಆನ್ಲೈನ್ ಕ್ಲಾಸಸ್, ಏನು ಆಫ್ಲೈನ್ ಕ್ಲಾಸ್ ತಗೊಂಡಿರ್ತೀವಲ್ಲ, ಇಲ್ಲಿ ಆನ್ಲೈನ್ ಕ್ಲಾಸ್ ಲೈವ್ ರೆಕಾರ್ಡಿಂಗ್ ಮಾಡಿ ಸೊ ಅವೈಲೇಬಲ್ ಮಾಡಿರ್ತದೆ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್. ನೆಕ್ಸ್ಟ್ ಏನ್ರಿ ಸರ್, ಚಾಪ್ಟರ್ ವೈಸ್ ನೋಟ್ಸ್ ಸಿಗ್ತೈತಿ, 100% ಫಿಕ್ಸ್ ಕ್ವಶನ್ಸ್ ಸಿಗ್ತಾವ, ಸೊ ಪಾಸಿಂಗ್ ಪ್ಯಾಕೇಜ್ ಸಿಗ್ತೈತಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಇನ್ನೂ ಮೆನಿ ಮೋರ್ ಬೆನಿಫಿಟ್ಸ್ ಆರ್ ದೇರ್, ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಕಂಟೆಂಟ್ಸ್. ಓಕೆ, ಕಂಟೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರ ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಕಂಟೆಂಟ್ಸ್ ದೇ ಆರ್ ಅವೈಲೇಬಲ್. ಸೊ ಇಲ್ಲಿ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿದನು ಕಂಟೆಂಟ್ಸ್ ಇಲ್ಲಿ ಇರ್ತಾವ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಲೈವ್ ಕಂಟೆಂಟ್. ಸೊ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡಿದ್ದು ಕಂಟೆಂಟ್ ನ. ನೆಕ್ಸ್ಟ್ ಸರ್ ಅಂತಂದ್ರೆ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಹೆಂಗ್ ವಾಚ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ಟಿರ್ತದ. ಲೆಟ್ ಅಸ್ ಸಿ ಹಿಯರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಿಸ್ ಒನ್. ಯಾಕಂತಂದ್ರ ಇಲ್ಲಿ PCMB ಕಂಪ್ಲೀಟ್ ಕ್ಲಾಸಸ್ ನ ರಿಕಾರ್ಡೆಡ್ ಮಾಡಿದ್ದನ್ನ ಇಲ್ಲಿ ಸಿಗ್ತೈತಿ. ಸೊ ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ಫ್ರೀ ವಿಡಿಯೋಸ್ ಇದಾವ, ಯು ಕ್ಯಾನ್ ವಾಚ್ ಆಲ್ ದೀಸ್. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ಸೊ ಇಲ್ಲಿ ಅನ್ಲಾಕ್ ಅಂತ ಹೇಳಿ ಇಟ್ಟೈತಿ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯು ಪೀಪಲ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದಪ್ಪ ಅಂತಂದ್ರೆ ಇಲ್ಲಿ PCMB ಕ್ಲಾಸಸ್ ರಿಕಾರ್ಡೆಡ್ ಕ್ಲಾಸಸ್ ಟೋಟಲ್ ಆಗಿ 241 videos they are uploaded. Next PDF file ಅದರೊಳಗಡೆ ಇದ್ದಾವ. ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್. ಸೊ ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಇದು ನೋಡಬಹುದು, ಇಲ್ಲಿ ಕೆಮಿಸ್ಟ್ರಿ ಇದು ನೋಡಬಹುದು, ಇಲ್ಲಿ ಫಿಸಿಕ್ಸ್ ಇದು ನೋಡಬಹುದು, ಇಲ್ಲಿ ಬಯಾಲಜಿ ಒಂದು ಮ್ಯಾಥಮೆಟಿಕ್ಸ್ ಇಲ್ಲಿ ಡೆಮೋ ತೋರಿಸಿರ್ತದ. ಉಳಿದಿದ್ದು ನೀವು ಏನ್ ಫ್ರೀ ಕಂಟೆಂಟ್ ಇದ್ದಾವಲ್ಲ, ಸೊ ಸಬ್ಜೆಕ್ಟ್ ವೈಸ್ ಯು ಕ್ಯಾನ್ ಕ್ಲಿಕ್ ಅಂಡ್ ವಾಚ್ ದೋಸ್ ಫ್ರೀ ಸೊ ಕ್ಲಾಸಸ್. ಓಕೆ, ಇಲ್ಲಿ ಮ್ಯಾಥಮೆಟಿಕ್ಸ್ ತೋರಿಸ್ತದಾದ್ರೆ ಸರಿ ಸರ್, ಹಾಗಾದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗಡೆ 63 videos ಆರ್ ದೇರ್. ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ ಚಾಪ್ಟರ್ ಯಾವ ತರ ಇಂಟರ್ಲಿಂಕ್ ಇದೆ ಅಲ್ಲ, ಅದ್ರ ಪ್ರಕಾರ ಇಲ್ಲಿ ಅಪ್ಲೋಡ್ ಮಾಡ್ಕೋತ ಹೋಗೈತಿ. ಥರ್ಡ್ ಚಾಪ್ಟರ್ ಆಗನ ಫೋರ್ತ್ ಚಾಪ್ಟರ್, ಫೋರ್ತ್ ಆಗನ 10th ಆಗನ 11th. ಆಲ್ ಚಾಪ್ಟರ್ಸ್ ದೇ ಆರ್ ಆಲ್ರೆಡಿ ಸೊ ಲೋಡೆಡ್. ಕಂಪ್ಲೀಟ್ ಆಗಿ ಆಫ್ಲೈನ್ ಕ್ಲಾಸ್ ತಗೊಂಡಿದ್ದನ್ನ ಮತ್ತೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಇದ್ರೊಳಗಡೆ ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ನೆಕ್ಸ್ಟ್ ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ 2025 ಎಕ್ಸಾಮ್ ಡೀಟೇಲ್ಸ್ ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದೆ ನಮ್ಮ ಪಾಸಿಂಗ್ ಪ್ಯಾಕೇಜ್ ದಿಂದ ಅನ್ನೋದನ್ನು ಡೀಟೇಲ್ಸ್ ಕೊಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಎದರದ ಬಗ್ಗೆ ತೋರಿಸ್ಕೊಡ್ತೀರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಥರ್ಡ್ ಚಾಪ್ಟರ್. ಓಕೆ, ಥರ್ಡ್ ಚಾಪ್ಟರ್ ಸೊ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಮೆಟ್ರೈಸಿಸ್. ಸೊ ಇದ್ರೊಳಗಡೆ ತೋರಿಸ್ಕೊಡ್ತೈತಿ. ಸೊ ಕ್ಲಿಕ್ ಆನ್ ದಿಸ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಎಷ್ಟು ಫ್ರೀ ಕಂಟೆಂಟ್ ಇದ್ದವ್ರಿ ಅಂತಂದ್ರ ಇಲ್ಲೇನ್ ಅನ್ಲಾಕ್ ತೋರಿಸಿದಲ್ಲ ಇವೆಲ್ಲ ಫ್ರೀ ಇದ್ದಾವ. ನೀವು ಮನೆಯೊಳಗೆ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸರಿ ಸರ್, ಹಾಗಾದ್ರೆ ಈಗ ಜಸ್ಟ್ ಇಲ್ಲೊಂದು ಪ್ಲೇ ಮಾಡಿ ತೋರಿಸ್ರಿ ಯಾವ ತರ ಇದೆ ಏನಿದೆ ಅಂತ ಅನ್ನೋದು. ಜಸ್ಟ್ ಇಫ್ ಐ ಕ್ಲಿಕ್ ಆನ್ ದಿಸ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಲೋಡ್. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಇವು 2 hours ಏನಿದ್ದಾವಲ್ಲ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೋಬಹುದು. ಸೊ ಇಲ್ಲಿ ಫುಲ್ ಸ್ಕ್ರೀನ್ ನೋಡ್ಕೊಳಕ್ ಆಪ್ಷನ್ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಕ್ವಾಲಿಟೀಸ್. ಓಕೆ, ಸೊ ದಟ್ ಕ್ವಾಲಿಟಿ ಕ್ಯಾನ್ ಬಿ ಅಡ್ಜಸ್ಟೆಡ್. ಸೊ ಇಲ್ಲಿ ಕ್ವಾಲಿಟಿ ನಿಮಗೆ
720 ಬೇಕಂದ್ರೆ 720, 480 ಬೇಕಂದ್ರೆ 480, 360 ಬೇಕಂದ್ರೆ 360. ಸೊ ಇಲ್ಲಿನ 720 ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಕ್ವಾಲಿಟಿ ಹೈ ಬೇಕಂತಂದ್ರೆ 720p ಇಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸ್ಪೀಡ್. ಓಕೆ, ಸ್ಪೀಡ್ ನ ನೀವು ಎಷ್ಟು ಅಡ್ಜಸ್ಟ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಇಲ್ಲಿ ಅಪ್ ಟು, ಸೊ ದಟ್ ಈಸ್ 2.5x ತಕನು, ಸೊ 2x ತಕನು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಯಾವಾಗ ನೀವು ಪರ್ಫೆಕ್ಟ್ ಇರ್ತಿರಲ್ಲ, ಸೊ 1.5, 1.75 ಹಿಂಗೆ ಹೆಚ್ಚಿಗೆ ಇಟ್ಕೊಂಡು, ಸೊ ಯು ಕ್ಯಾನ್ ವಾಚ್ ದಟ್. ಸೊ ಇಲ್ಲ ಸರ್ ನಾವು ನಾರ್ಮಲ್ ಆಗಿದ್ದಾಗ, ಸೊ ಯು ಕ್ಯಾನ್ ಸಿ ಕನ್ಸಲ್ಟ್ ಇದೆ. ಸೊ ದಟ್ 1x. ಓಕೆ, 1x ಇಟ್ಟು ಸೊ ನೀವು ಪ್ಲೇ ಮಾಡಿ, ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ ಮುಂದೆ ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಕನ್ಸಲ್ಟ್ ದಟ್. ಸೊ ಇಲ್ಲಿ ಸ್ಕ್ರಾಲ್ ಮಾಡಿ ತೋರಿಸಿರ್ತದೆ ಯಾವ ತರ ಕ್ಲಾಸಸ್ ನ ತಗೊಂಡಿದ್ದೀವಿ ಅಂತ ಅನ್ನೋದು. ಸೊ ಇಲ್ಲಿ ಚಾಪ್ಟರ್ ವೈಸ್ ಕಂಪ್ಲೀಟ್ ಆಗಿ ಡಿಟೇಲ್ ಇನ್ಫಾರ್ಮೇಶನ್, ಯಾವ ಪಾಠದೊಳಗೆ ಎಲ್ಲೆಲ್ಲಿ ಮಾರ್ಕ್ಸ್ ಬರ್ತಾವ ಅನ್ನೋದು ಕಂಪ್ಲೀಟ್ ಇಲ್ಲಿ ತೋರಿಸಿರ್ತದೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸಲ್ಟ್ ದಟ್. ಸೊ ಇಲ್ಲಿ ವಾಯ್ಸ್ ನ ಸ್ವಲ್ಪ ಜಾಸ್ತಿ ಮಾಡಿ ತೋರಿಸಿರ್ತದೆ ನೋಡ್ರಿ, ಅದ್ರದ್ದು ವಾಯ್ಸ್ ಯಾವ ತರ ಬಂದೈತಿ ಅಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸಲ್ಟ್ ದಿ ಆಡಿಯೋ. ಓಕೆ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೊರಿ. ಬೇಕಾದಂಗೆ ನೀವು ಮನೆ ಒಳಗಡೆನೆ ಇದು ಕಂಪ್ಲೀಟ್ ಆಗಿ ವಾಚ್ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. ಓಕೆ, ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ increase that voice so that you can okay. So ಇಲ್ಲೇನಿತ್ತಲ್ಲ ಆಫ್ಲೈನ್ ಕ್ಲಾಸ್ ಇದೆ, ಅಲ್ಲಿ ಕಂಡಕ್ಟ್ ಮಾಡೈತಿ. ಸೊ ಅಲ್ಲಿ ಎಲ್ಲ ಡೌಟ್ ಕ್ಲಿಯರ್ ಮಾಡಿದ್ದು ಕ್ಲಿಯರಿಟಿ ಇದೆ. ಓಕೆ, ಯು ಕ್ಯಾನ್ ಸಿ ದಟ್ ಇಲ್ಲಿ ಹೌ ಟು ರಿಪ್ರೆಸೆಂಟ್ ಮ್ಯಾಟ್ರಿಕ್ಸ್ ಅನ್ನೋದು ತೋರಿಸಿದೆ. ಓಕೆ, ಇವೆಲ್ಲ ವಿಡಿಯೋಸ್ ನ ಫ್ರೀ ಇದ್ದಾವ, ನಿಮ್ ಮನಿಯೊಳಗ ವಾಚ್ ಮಾಡ್ಕೊಂಡು ನೋಡ್ಕೊಳ್ರಿ ಕಂಪ್ಲೀಟ್ ಆಗಿ. ಓಕೆ, ಸೊ ಮಿಕ್ಸ್ಡ್ ಲ್ಯಾಂಗ್ವೇಜ್ ಇಟ್ ಇಸ್ ಯೂಸ್ಡ್, ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಗೆ ಬೆಸ್ಟ್ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಆನ್ ಅನ್ ಅವರೇಜ್ 20 to 15 to 20 ಅವರ್ಸ್ ಗಟ್ಲೆ ಫ್ರೀ ಇದ್ದಾವ. ಸೊ ಅವೆಲ್ಲ ಫ್ರೀ ಕಂಟೆಂಟ್ ನ ವಾಚ್ ಮಾಡಿದ ಬಳಿಕ ನಿಮ್ ಬೆಸ್ಟ್ ಅನ್ಸ್ತು ಅಂದ್ರೆ ಸಾಧನ ಕೋರ್ಸ್ ಅನ್ನೋರು ಸಾಧನ ಕೋರ್ಸ್ ತಗೋರಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಬೇರೆ ಮ್ಯಾಥ್ಸ್ ಬೇಕನ್ನೋರು ಮ್ಯಾಥ್ಸ್ ತಗೊಳ್ರಿ, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ ತಗೋರಿ, ಬಯಾಲಜಿ ಬೇಕಂದ್ರೆ ಬಯಾಲಜಿ, ಸೊ ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್. ಯಾವ್ದಾದ್ರು 4 ಸಬ್ಜೆಕ್ಟ್ ಇದ್ದ ಅಲ್ಲಿ ಕಂಪ್ಲೀಟ್ 90% ಟಾರ್ಗೆಟ್ ಬೇಕಂದ್ರು, ಸೊ ಈಗ 75% ಆಫ್ ಇರೋದ್ರಿಂದ ಸಾಧನ ಕೋರ್ಸ್ ಅನ್ನೋದು ಜಸ್ಟ್ 4000 ಸಿಗ್ತೈತಿ. ನೆಕ್ಸ್ಟ್ ನಂದು ಬಯಾಲಜಿ ಇಲ್ರಿ ಸರ್, ನಮ್ದು 3 ಇದ್ದಾವ, ಫಿಸಿಕ್ಸ್, ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಅನ್ನೋರು ನೀವೇನಪ್ಪ ಅಂದ್ರೆ ಶ್ರಮ ಕೋರ್ಸ್ ನ ಬೈ ಮಾಡ್ಕೊಳ್ರಿ. ಸೊ ದಟ್ ಅದು 3000 ಸಿಗ್ತೈತಿ. ವೆರಿ ಸೂನ್ ಇವ್ರ ಪ್ರೈಸ್ ಎಲ್ಲ ಇನ್ಕ್ರೀಸ್ ಮಾಡ್ತದ. ನೆಕ್ಸ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೆ ಜಸ್ಟ್ 1000 ಸಿಗ್ತದೆ. ಅವ್ರ ಆಕ್ಚುಲ್ ಪ್ರೈಸ್ ಇರೋದು 4000. ಈಗ 75% ಆಫ್ ಸ್ಪೆಷಲ್ ಆಫರ್ ಇರೋದ್ರಿಂದ ನಿಮ್ಗೆ ಎಷ್ಟಪ್ಪ ಅಂದ್ರೆ ಜಸ್ಟ್ 1000 ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಇನ್ಫಾರ್ಮೇಶನ್ ಇನ್ ಡಿಟೇಲ್. ಸರ್ ನಮ್ಮ ಪಾಸ್ ಮತ್ತು ಸ್ಕೋರ್ ಆಗ್ಲಿಕ್ಕೆ ಜಸ್ಟ್ ನಾರ್ಮಲ್ ಪಾಸ್ ಆದ್ರೆ ಸಾಕು, ಸ್ಕೋರ್ ಆದ್ರೆ ಸಾಕು ಅನ್ನೋರು ಇದ್ರಂದ್ರೆ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ, ಇಂಡಿವಿಜುವಲ್ ಸಬ್ಜೆಕ್ಟ್ ಅದನ್ನು ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಈಗ ಇದು 20 ಅವರ್ಸ್ ಗಿಟ್ಲ ತೋರ್ಸ್ಕೊತ್ ಕುಂದ್ರದು ಮೀನಿಂಗ್ಲೆಸ್. ಸೊ ಯು ಕ್ಯಾನ್ ವಾಚ್ ಆಲ್ ದೋಸ್. ಇಲ್ಲೇನ ಅನ್ಲಾಕ್ ಅಂತ ಹೇಳಿ ಇಟ್ಟೈತಲ್ಲ, ಇವೆಲ್ಲ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ನಾಟ್ ಓನ್ಲಿ ಇನ್ ದಿಸ್ ಬಟ್ ಆಲ್ಸೋ ಸಮ್ ಅದರ್ ಚಾಪ್ಟರ್ಸ್ ದಾಗನು ಕೆಲವೊಂದಿಷ್ಟು ಇಟ್ಟೈತೆ. ಸೊ ಇನ್ ದಿಸ್ ಆಲ್ಸೋ ಸಮ್ ವಿಡಿಯೋಸ್ ದೇ ಆರ್ ಅನ್ಲಾಕ್, ಯು ಕ್ಯಾನ್ ವಾಚ್ ಆಲ್ ದೋಸ್. ಇದು ಮ್ಯಾಥ್ಸ್ ತೋರಿಸಿದ್ರಿ ಸರ್, ಹಂಗೆ ಕೆಮಿಸ್ಟ್ರಿದು ಮತ್ತೆ ಫಿಸಿಕ್ಸ್ದು ಯಾವ್ಯಾವ ಅಂತ ಅನ್ನೋದು. ಸೊ ಇಲ್ಲಿ ಕೆಮಿಸ್ಟ್ರಿದು ಒಂದಿಷ್ಟು ಜಸ್ಟ್ ಹೈಲೈಟ್ಸ್ ತೋರಿಸಿರ್ತೀವಿ ನೋಡ್ರಿ ಸೊಲ್ಯೂಷನ್ ಒಳಗಡೆ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ ಆಲ್ಮೋಸ್ಟ್ 3-4 ವಿಡಿಯೋಸ್ ನ ಫ್ರೀ ಇಟ್ಟೈತೆ. ಸೊ ಈಚ್ ವಿಡಿಯೋಸ್ ದೇ ಆರ್ ಹ್ಯಾವಿಂಗ್ ಎಷ್ಟು ಸರ್ 2 hours ಪ್ಲಸ್. ಓಕೆ, ಅವೆಲ್ಲನೂ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಸಿಮಿಲರ್ಲಿ ಇಲ್ಲಿ ಫಿಸಿಕ್ಸ್ ಹೋದ್ರೆ ಎಲ್ಲಾ ಚಾಪ್ಟರ್ದನ್ನು ಕಂಪ್ಲೀಟ್ ಲೋಡೆಡ್ ಇದೆ. ಸೊ ಇಲ್ಲಿನೂ ನ್ಯೂಕ್ಲಿಯರ್ ಚಾಪ್ಟರ್ದಾಗಿಂದ ಸೊ ಅದೊಂದು ವಿಡಿಯೋನ ಯಾವುದು ಅನ್ಲಾಕ್ ಇದೆ, ಯು ಕ್ಯಾನ್ ವಾಚ್ ದಟ್. ಸೊ ಕಂಪ್ಲೀಟ್ ಆಗಿ 2 hours ವಿಡಿಯೋಸ್, 1 hours ವಿಡಿಯೋಸ್ ಏನಿದ್ದಾವಲ್ಲ, ಸೊ ಅವೆಲ್ಲನೂ ವಾಚ್ ಮಾಡ್ಕೊಳ್ರಿ. ಓಕೆ, ನಿಮ್ಗೆ ಸ್ಟಡಿ ಪ್ರಿಪರೇಷನ್ ಹೆಲ್ಪ್ ಆಗೋದ್ರ ಜೊತೆಗೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರಬೇಕು. ಅಂದ್ರೆ ಈ ಕೋರ್ಸ್ ತಗೊಂಡ್ರೆ ನನಗೆ ಯಾವ ತರ ಹೆಲ್ಪ್ ಆಗ್ತೈತಿ ಅನ್ನೋದು. ಇಲ್ಲಿ 2 ವಿಡಿಯೋಸ್ ಇದ್ದಾವೆ, ಇವು 2 ವಿಡಿಯೋಸ್ ನ ವಾಚ್ ಮಾಡ್ಕೋರಿ. ಓಕೆ, ಸೊ ಇದು ಸಾಧನ ಕೋರ್ಸ್ ಡೀಟೇಲ್ಸ್ ಆಯ್ತು. ಸೊ ಸಿಮಿಲರ್ಲಿ ಇಫ್ ಯು ಗೋ ಫಾರ್ ದಿ ನೆಕ್ಸ್ಟ್ ಕೋರ್ಸ್, ಸರಿ ಯಾವ್ದ್ರಿ ಸರ್ ಅಂತಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ ನೋಡ್ರಿ. ಓಕೆ, ಈ ಕ್ರಾಶ್ ಕೋರ್ಸ್ ಆಲ್ಮೋಸ್ಟ್ ಹೆಂಗಪ್ಪ ಅಂದ್ರೆ 2026 ಒಳಗಡೆ ಫಸ್ಟ್ ಎಕ್ಸಾಮ್ ಒಳಗಡೆ ನೀವು 100% ಪಾಸ್ ಆಗ್ಬೇಕು. ಓಕೆ, ಆ ತರ ಪ್ಲಾನ್ ಪ್ರಕಾರ. ಸೊ ಈ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ರಾಶ್ ಕೋರ್ಸ್ ನ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮಾಡೈತೆ. ಇವ್ರ ಪ್ರೈಸ್ ಎಷ್ಟಿದೆ ಸರ್ ಅಂತಂದ್ರೆ, ಸೊ ಈಚ್ ಸಬ್ಜೆಕ್ಟ್ ವೈಸ್ ಕ್ರಾಶ್ ಕೋರ್ಸ್ ಬೇಕಂದ್ರೆ 500 rupees ಈಚ್ ಇದೆ. ಸೊ ಯಾವ್ದು ಸಬ್ಜೆಕ್ಟ್ ಬೇಕಂತಿರಲ್ಲ, ಅಲ್ಲಿನೂ ಫ್ರೀ ಕಂಟೆಂಟ್ ಇದ್ದಾವೆ ಅನ್ಸರ್ತ. ಎಸ್, ಅಫ್ ಕೋರ್ಸ್ ದೇರ್ ವಿಲ್ ಬಿ ದಿ ಸಮ್ ಕಂಟೆಂಟ್ಸ್, ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಕಂಟೆಂಟ್ಸ್.
ಓಕೆ, ಇಲ್ಲಿ ಫ್ರೀ ಮತ್ತೆ ಡೆಮೋ ಸ್ಯಾಂಪಲ್ ಸೊ ಕಂಟೆಂಟ್ಸ್ ಅಂತ ಹೇಳಿ ಇದೆ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ 80% ಗಿಂತ ಹೆಂಗೆ ಹೆಚ್ಚು ಸ್ಕೋರ್ ಮಾಡ್ಕೋಬೇಕು ಅನ್ನೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ ನ ಕೊಡಲಾಗಿದೆ, ಯು ಕ್ಯಾನ್ ಗೋ ಥ್ರೂ ದಟ್. ಸೊ ನೆಕ್ಸ್ಟ್ ಸರ್ ತಂದ್ರೆ ಅದೇ ತರನೇ ಇಲ್ಲಿ ಕೆಮಿಸ್ಟ್ರಿದು ಬಯಾಲಜಿದು ಬೇಕಂದರು. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ, ಕೆಮಿಸ್ಟ್ರಿ ಬಯಾಲಜಿದು. ಸೊ ಇಲ್ಲಿ ಕಂಟೆಂಟ್ಸ್ ಅಂತ ಹೇಳಿ ಹೋಗಿ ಸೊ ಇಲ್ಲಿ ಇದ್ದಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ ಫಸ್ಟ್. ನೆಕ್ಸ್ಟ್ ಸರ್ ತಂದ್ರೆ ಅದು ಆದ ಬಳಿಕ ಸೊ ಇಲ್ಲೇನು ಇದಾವಲ್ಲ ಕಂಪ್ಲೀಟ್ ಕಂಟೆಂಟ್ ನ ಇದ್ದಾವ. ಸೊ ಯು ಕ್ಯಾನ್ ಸ್ಟಡಿ ಆಲ್ ದೋಸ್ ಫಾರ್ ಯುವರ್ ಸ್ಟಡಿ ಪ್ರಿಪರೇಷನ್. ಸೊ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಇದನ್ನೇ ಕಂಪ್ಲೀಟ್ ಆಗಿ ಕೊಡಲಾಗಿದೆ ನೋಡ್ರಿ. ಸೊ ಇಫ್ ಯು ವಾಚ್ ಆಲ್ ದೀಸ್ 100% 1000% ಯು ಕ್ಯಾನ್ ಪಾಸ್. ಸೊ ಇದು ಒಂದೇ ಸಬ್ಜೆಕ್ಟ್ ಇದಲ್ಲ, ಇದೇ ತರನೇ ಎಲ್ಲಾ ಸಬ್ಜೆಕ್ಟ್ ಇದೆ. ಕಂಪ್ಲೀಟ್ ಆಗಿ 4 ಸಬ್ಜೆಕ್ಟ್ ಇದು ಜಸ್ಟ್ ಪಾಸ್ ಮತ್ತೆ ಸರ್ಟನ್ ಲೆವೆಲ್ ಸ್ಕೋರ್ ಅನ್ನೋರು ₹500 ಕೋರ್ಸ್ ನ ಬೈ ಮಾಡ್ಕೋರಿ. ಇಲ್ಲ ಸರ್ ನಮ್ಗೆ ಅಬೋ 90% ಟಾರ್ಗೆಟ್ ಇದೆ PCMB ಅನ್ನೋರು ಸಾಧನಾ ಕೋರ್ಸ್ ಬೈ ಮಾಡ್ಕೊಳ್ರಿ. ಸರ್ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕ್ರಿ, ನಮ್ಮ 4 ಒಂದೇ ಕಡೆ ಇದ್ದಿದ್ದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಬೇಕ್ರಿ ಅನ್ನೋರು. ಸೊ ಇಲ್ಲಿ PCMB 4 2000 ಒಳಗಡೆ ಇದೆ. ಸೊ ಇಲ್ಲಿದ ಕಂಟೆಂಟ್ 65 ವಿಡಿಯೋಸ್ ಆಲ್ರೆಡಿ ಅಪ್ಲೋಡೆಡ್, ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದ್ದ ಒಂದು 5 ಫ್ರೀ ಕಂಟೆಂಟ್ ಯು ಕ್ಯಾನ್ ವಾಚ್. ಆಫ್ಟರ್ ದಟ್ ಇಫ್ ಯು ಗೋ ಫಾರ್ ದೀಸ್ ಇಂಡಿವಿಜುವಲ್ ಸಬ್ಜೆಕ್ಟ್ ಯು ವಿಲ್ ಗೆಟ್ ಆಲ್ ದೋಸ್. ಓಕೆ, 2026 ಏನ್ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಬೇಕಲ್ಲ ಹಂಗ ಬೆಸ್ಟ್ ಆಗಂಗ್ ನಿಮ್ಗೆ ಕ್ರಿಯೇಟ್ ಮಾಡಿದ್ದು. ಸೊ ಇದು ಆನ್ಲೈನ್ ಕೋರ್ಸಸ್. ಸರಿ ಸರ್, ನಮಗೆ ಇಂಡಿವಿಜುವಲ್ ಸಬ್ಜೆಕ್ಟ್ 90% ಗಿಂತ ಹೆಚ್ಚಿಂದು ನಮ್ ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು ಅನ್ನೋರು ಇದ್ರಂದ್ರೆ ಜಸ್ಟ್ ಯು ಕ್ಯಾನ್ ಚೆಕ್ಔಟ್ ಆಲ್ ದೋಸ್. ಟಾರ್ಗೆಟ್ ಅಬೋ 90% ಅಂತೇಳಿ ಇಲ್ಲಿ 52 ಕಂಟೆಂಟ್ಸ್ ನ ಇದ್ದಾವ ನೋಡ್ರಿ. ಓಕೆ, ಬಯಾಲಜಿ ಸಬ್ಜೆಕ್ಟ್ದು. ಸರಿ ಸರ್, ಇದ್ರಾಗನು ಫ್ರೀ ಕಂಟೆಂಟ್ ಇದ್ದಾವೆ ಏನಂತಂದ್ರೆ ಸೊ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಸೊ ಯು ಕ್ಯಾನ್ ವಾಚ್ ದೋಸ್ ಆಲ್ಸೋ ಬಿ. ಇದ್ರೊಳಗಡೆ ಇದಿರ್ತಾವ ನೋಡ್ರಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದೆ ನೋಡ್ರಿ ಅನ್ಲಾಕ್ ಇದ್ದಿದ್ದು, ಯು ಕ್ಯಾನ್ ವಾಚ್ ದಟ್. ಸೊ ನೆಕ್ಸ್ಟ್ ನಿಮಗೆ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಸೊ ಯು ಕ್ಯಾನ್ ಬೈ ದಿ ರೆಸ್ಪೆಕ್ಟಿವ್ ಕೋರ್ಸ್ ಸೊ ದಟ್ ಯು ವಿಲ್ ಗೆಟ್ ಸೊ ಇಂಡಿವಿಜುವಲ್ ಸಬ್ಜೆಕ್ಟ್. ಜಸ್ಟ್ ಈಗ ಆಫರ್ ನ 75% ಆಫ್ ಇರೋದ್ರಿಂದ ಎಲ್ಲಾ ಕೋರ್ಸಸ್ಗಳದ ಮೇಲೆ ಇಂಡಿವಿಜುವಲ್ ಸಬ್ಜೆಕ್ಟ್ ಹೋದ್ರೆ ಅಂದ್ರೆ ₹1000 ಇದೆ. ನೆಕ್ಸ್ಟ್ ಸರ್ ತಂದ್ರೆ PCMB 4 ಜಸ್ಟ್ ಪಾಸಿಂಗ್ ಮತ್ತೆ ಸ್ಕೋರಿಂಗ್ ಆಗಂಗ್ ಬೇಕಾಗಿತ್ತು ಅಂದ್ರೆ 2000 ಒಳಗಡೆ ಇದೆ. ನೆಕ್ಸ್ಟ್ ಸರ್ ತಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಅಬೋ 90% ಅನ್ನಕ್ಕೆ ಏನಂತ ಹೇಳಿದ್ರಲ್ಲ ಸೊ ಅದು ಸೊ 1000 ಇದ್ರೆ PCM ಇದ್ದವರು ಸೊ ಇಲ್ಲಿ ಶ್ರಮ ಕೋರ್ಸ್ ಅಂತೇಳಿ ಅಂದ್ರೆ ಬಯಾಲಜಿ ಇರ್ಲಿಲ್ಲ ಅಂದ್ರೆ PCM ಇತ್ತಂದ್ರೆ ಶ್ರಮ ಕೋರ್ಸ್ ಯು ಕ್ಯಾನ್ ಬೈ. ಸೊ ದಟ್ ಈಸ್ ಅಟ್ 3000. ಸೊ ಈ ತರ ಎಲ್ಲಾ ಕೋರ್ಸಸ್ಗಳನ್ನ ನೀವು ಇನ್ಸ್ಟಾಲೇಷನ್ ಮಾಡ್ಕೋರಿ ಆಪ್ SPCದು. ಈ ಎಲ್ಲಾ ಕೋರ್ಸಸ್ ಅನ್ನ ಯು ಕ್ಯಾನ್ ಗೋ ಥ್ರೂ ಸೊ ದಟ್ ಯು ವಿಲ್ ಗೆಟ್ ದ ಕ್ಲಿಯರ್ ಐಡಿಯಾ ಅಬೌಟ್ ಇಂಡಿವಿಜುವಲ್ ಕೋರ್ಸ್. ಸೊ ಏನೇನ್ ಕಂಟೆಂಟ್ ಇದ್ದಾವ, ಯಾವ ತರ ಹೆಲ್ಪ್ಫುಲ್ ಆಗ್ತಾವ ಅಂತ ಅನ್ನೋದು. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ ಬಳಿಕ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಅವೈಲಬಲ್ ರಿಸೋರ್ಸಸ್. ಓಕೆ, ಸೊ ವೆರಿ ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್. ಸೊ ಎಲ್ಲಾ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಇದು SPC ಕೋಚಿಂಗ್ ಸೆಂಟರ್ ಆಪ್ ಮುಖಾಂತರ ಆನ್ಲೈನ್ ಕೋರ್ಸ್ ನ ಲಾಂಚ್ ಮಾಡಲಾಗಿದೆ. ಸೊ ಯು ಕ್ಯಾನ್ ಯುಟಿಲೈಸ್ ಫಾರ್ ಯುವರ್ 2026 ಎಕ್ಸಾಮ್ಸ್ ಗೆ ಇವೆಲ್ಲ ಕೋರ್ಸಸ್ಗಳು ಹೆಲ್ಪ್ ಆಗೋದ್ರ ಜೊತೆಗೆ 2026 ದಾಗ ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಯಾರು ಹೋಗ್ತಾರಲ್ಲ ಅವ್ರು ವೆಕೇಶನ್ ದಿಂದನೇ ಈ ಕೋರ್ಸಸ್ ನ ಬೈ ಮಾಡ್ಕೋಬಹುದು. ಸೊ ದಟ್ ದೇ ಕ್ಯಾನ್ ಯೂಸ್ ಫುಲ್ 1 year. ಓಕೆ, ವೆರಿ ಸೂನ್ ಇವ್ರ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತೈತೆ. ಬಿಫೋರ್ ರೈಸಿಂಗ್ ದಿ ಪ್ರೈಸ್ ಸೊ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ ಆಲ್ ದೀಸ್ ರಿಸೋರ್ಸಸ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹಲೋ ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ SPC ಕೋಚಿಂಗ್ ಸೆಂಟರ್ಗೆ ಸ್ವಾಗತ. SPC ಕೋಚಿಂಗ್ ಸೆಂಟರ್ ಅನ್ನೋದು 2016ರಲ್ಲಿ ಸ್ಟಾರ್ಟ್ ಆಗಿದೆ. ಸತತವಾಗಿ 10 ವರ್ಷಗಳ ಕಾಲ ಹೈಯೆಸ್ಟ್ ರಿಸಲ್ಟ್ ಕೊಡುವಲ್ಲಿ ಯಶಸ್ವಿಯನ್ನು ಸಾಧಿಸಿದೆ. SPC ಕೋಚಿಂಗ್ ಸೆಂಟರ್ ಒಳಗಡೆ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕ್ಲಾಸಸ್ ನ ಕಂಡಕ್ಟ್ ಮಾಡಲಾಗ್ತದೆ. ಆನ್ಲೈನ್ ಕ್ಲಾಸಸ್ ಯಾವ್ದ್ರ ಮುಖಾಂತರ ಕಂಡಕ್ಟ್ ಮಾಡ್ತೀರಿ ಸರ್? SPC ಆಪ್ ಮುಖಾಂತರ. ನೀವು ಪ್ಲೇ ಸ್ಟೋರ್ ದಾಗ ಸರ್ಚ್ ಮಾಡ್ಕೋರಿ SPC ಅಂತೇಳಿ, ಈ ಲೋಗೋ ಇದ್ದಿದ್ದು ಆಪ್ ಬರ್ತದೆ, ನೀವು ಇನ್ಸ್ಟಾಲೇಷನ್ ಮಾಡ್ಕೋರಿ. ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಜಾಯ್ನ್ ಆಗ್ಬಹುದು. ಮತ್ತೆ ಅಲ್ಲಿ ಫ್ರೀ ಕಂಟೆಂಟ್ ಇದ್ದಾವೆ, ಅದನ್ನು ಫ್ರೀ ಆಫ್ ಕಾಸ್ಟ್ ಒಳಗಡೆ ಯುಟಿಲೈಸೇಷನ್ ಮಾಡ್ಕೋಬಹುದು. ಸರಿ ಸರ್, ಇಲ್ಲಿ ಆಫ್ಲೈನ್ ಕ್ಲಾಸಸ್ ಯಾವ್ಯಾವ ಕಂಡಕ್ಟ್ ಮಾಡ್ತೀರಿ ಮತ್ತೆ ಆನ್ಲೈನ್ ಕ್ಲಾಸಸ್ ಯಾವ್ಯಾವ ಕಂಡಕ್ಟ್ ಮಾಡ್ತೀರಿ ಅಂದ್ರೆ KCET, NEET, JEE, IIT ಮತ್ತೆ PCMB 4 ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ ನ ಇಲ್ಲಿ ಕಂಡಕ್ಟ್ ಮಾಡ್ತದೆ. ಬೇರೆ ಕೋಚಿಂಗ್ ದೊರ್ತಾರ 1-2 ಸಬ್ಜೆಕ್ಟ್ ನ ಕಂಡಕ್ಟ್ ಮಾಡಂಗಿಲ್ಲ. ಸೊ ultimate SPC coaching center motto is to provide highest quality education at a lowest cost ಅನ್ನೋದೇ ಅಲ್ಟಿಮೇಟ್ ಮೋಟೋ ಆಫ್ SPC ಕೋಚಿಂಗ್ ಸೆಂಟರ್. ಸೊ ನಿಮಗೆ ಮೋಟಿವೇಶನಲ್ ಆಗ್ಲಿ ಅಂತೇಳಿ ಇಲ್ಲಿ ನಿಮ್ಮ ಟಾಪರ್ಸ್ ನಿಮ್ ಸೀನಿಯರ್ ಟಾಪರ್ಸ್ ಇಲ್ಲಿ ಡೀಟೇಲ್ಸ್ ನ ಕೊಡಲಾಗಿದೆ. ಇವ್ರು 96% ಸ್ಕೋರ್ ಮಾಡ್ಕೊಂಡಿದ್ದಾರೆ, ಇವ್ರು 93, ಸೊ ಇವ್ರು 90 ಅಂತೇಳಿ. ಹಿಂಗ್ ನೀವು SPC ಕೋಚಿಂಗ್ ಸೆಂಟರ್ ಗೆ ಜಾಯ್ನ್ ಆಗ್ರಿ, ಹೈಯೆಸ್ಟ್ ರಿಸಲ್ಟ್ ನ ಸ್ಕೋರ್ ಮಾಡ್ಕೊಳ್ಳಿ, ನೀವು ಯಶಸ್ವಿಯನ್ನು ಸಾಧಿಸ್ರಿ. ಸೊ ಅಲ್ಟಿಮೇಟ್ ಆಫ್ SPC ಕೋಚಿಂಗ್ ಸೆಂಟರ್ is to provide a quality education at a lowest cost. So my qualification is BE, MTech, MSc, PhD is going on. Professionally I am engineer.
ಸೊ ಹ್ಯಾವಿಂಗ್ 10 year experience in PUC line and 15 year experience in engineering line. ಸೊ SPUC ಕೋಚಿಂಗ್ ಸೆಂಟರ್ ಅನ್ನೋದು 2016ದಲ್ಲಿ ಸ್ಟಾರ್ಟ್ ಆಗ್ಯದಲ್ಲ, ಈ ವರ್ಷ 10th year ಸೆಲಿಬ್ರೇಷನ್ ಪಾಯಿಂಟ್ ಆಫ್ ವ್ಯೂ ಸೊ ಒಂದು ಸ್ಪೆಷಲ್ ಆಫರ್ ಇದೆ. 2026 ಯಾರು PUC ಟು ವೆಕೇಶನ್ ಜಾಯ್ನ್ ಆಗ್ತಾರಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ 4 ಕುರಿತು 10th year anniversary ಸೆಲಿಬ್ರೇಷನ್ ಪಾಯಿಂಟ್ ಆಫ್ ವ್ಯೂ ಸ್ಪೆಷಲ್ ಆಫರ್. ಸೊ 4000 ಒಳಗಡೆ 4 months ವೆಕೇಶನ್ ಕ್ಲಾಸಸ್ ನ ಕಲಿಸ್ಕೊಡ್ಲಕ್ಕ. ಸೊ ಫಸ್ಟ್ 30 seats ಗೆ ಈ ಆಫರ್ ನ ಅಪ್ಲಿಕೇಬಲ್ ಆಗ್ತದ. ನೆಕ್ಸ್ಟ್ ಸರ್ ನಾವು ಇಂಟಿಗ್ರೇಟೆಡ್ ಬೇಕು ನಮಗ KCET ನೀಟ್ದು ಮತ್ತೆ JEE ಎಲ್ಲದರದ್ದು ಮತ್ತೆ PCMB ನಮಗೆ ಇಂಟಿಗ್ರೇಟೆಡ್ ಕ್ಲಾಸಸ್ ಬೇಕು ಅನ್ನೋರಿಗೂ ಒಂದು ಸ್ಪೆಷಲ್ ಆಫರ್ ಇದೆ. ಸೊ ಯಾವ ತರ ಇದೆ ಸರ್ ಅಂತಂದ್ರೆ 10,000 ಒಳಗಡೆ ಅವೆಲ್ಲಾನು 1 year ಫುಲ್ ಕ್ಲಾಸಸ್ ನ ಅವೈಲೇಬಲ್ ಇರ್ತದೆ. ಇದು ಫಸ್ಟ್ 30 seats ಗೆ ಅಪ್ಲಿಕೇಬಲ್ ಆಗ್ತದೆ ಈ ಸ್ಪೆಷಲ್ ಆಫರ್. ಹೂ ಆರ್ ಗೋಯಿಂಗ್ ಟು ಟೇಕ್ ಅಡ್ಮಿಷನ್ ಆನ್ ಆರ್ ಬಿಫೋರ್ 20th of February ಒಳಗಡೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಎನಿ ಒನ್ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್. ಸರ್ ನಾವು ಆಫ್ಲೈನ್ ಆಫೀಸಿಗೆ ಬಂದು ವಿಸಿಟ್ ಮಾಡ್ಬೇಕಂತೀವ್ರಿ, ನಮಗ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ರೆ ಗಾಂಧಿ ಚೌಕ್, ತಮಗೆಲ್ಲರಿಗೂ ಗೊತ್ತಿದೆಲ್ಲ ಗೌರ್ಮೆಂಟ್ ಬಾಯ್ಸ್ ಮತ್ತೆ ಗರ್ಲ್ಸ್ PU ಕಾಲೇಜ್ ಏನಿದೆಲ್ಲ ಅದರ ಅಪೋಸಿಟ್ ಗಾಂಧಿ ಚೌಕದಿಂದ ಜಸ್ಟ್ 100 ಮೀಟರ್ ದಷ್ಟು SS ರೋಡ್ ಹೊಂಟ ಅಂದ್ರೆ ಸಿದ್ದೇಶ್ವರ ಗುಡಿ ಕಡೆ ಹೊಂಟ ಅಂದ್ರೆ LBS ಮಾರ್ಕೆಟ್ ಅಪೋಸಿಟ್ SPUC ಅಂತೇಳಿ ಬೋರ್ಡ್ ಕಾಣಿಸ್ತದ, PUC ಒಂದಿರೋದು ಬಿಲ್ಡಿಂಗ್ ಮೇಲ್ಗಡೆ ಅಲ್ಲಿ SPUC ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದ. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್. ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಆಫ್ ಯುವರ್ ಫ್ರೆಂಡ್ಸ್. ಸಿ ಯು ಇನ್ ವೆಕೇಶನ್ ಕ್ಲಾಸಸ್. ಥ್ಯಾಂಕ್ ಯು. ಲೆಟ್ ಅಸ್ ಗೆಟ್ ಇಂಟು ದಿ ಸೊ ಆಲ್ರೆಡಿ ಈಗ 7 ಕ್ವಶನ್ ಆಗಿದ್ದು. ಸೊ ಲೆಟ್ ಅಸ್ ಗೆಟ್ ಇಂಟು ದ 8th ಕ್ವಶನ್. ಓಕೆ, 7 ಕ್ವಶನ್ ಆಗಿದ್ದಲ್ಲ, 8th ಕ್ವಶನ್. 8th ಕ್ವಶನ್ ಎದ್ರ ಮೇಲೆ ತಗೋತೀರಿ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಮತ್ತೆ ಈಸಿಯೆಸ್ಟ್ ಇದ್ದಿದ್ದು ಚಾಪ್ಟರ್ಸ್ ಯಾವ್ದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಸೊ ಅದ್ರೊಳಗಡೆ ಯಾವ್ದು ತಗೋತೀರಿ ಸರ್ ಅಂತಂದ್ರೆ ಮೋನೋ ಹೈಬ್ರಿಡ್ ಕ್ರಾಸ್. ಸೊ ಕ್ರಾಸ್ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಮೋನೋ ಹೈಬ್ರಿಡ್ ಕ್ರಾಸ್ ಎಷ್ಟು ಮಾರ್ಕ್ಸಿಗೆ ಸರ್ ಅಂತಂದ್ರೆ ಅಗೇನ್ 5 marks. ಇದು ಕಂಪ್ಲೀಟ್ ಬಯಾಲಜಿ ಇದನ್ನ ಇವತ್ತಿನ ಕ್ಲಾಸ್ನಾಗ ಡಿಸ್ಕಷನ್ ಮಾಡಿರ್ತದೆ. ಅರೌಂಡ್ 20 ಕ್ವಶನ್ಸ್. ಆ 20 ಕ್ವಶನ್ಸ್ ನೀವು ಪಾಸ್ ಆಗ್ಲೇಬೇಕು ಅನ್ನಂಗೆ. ಓಕೆ, ಮ್ಯಾಕ್ಸಿಮಮ್ 25 ಇವತ್ತಿನ ಕ್ಲಾಸ್ನಾಗ ಡಿಸ್ಕಷನ್ ಮಾಡಿರ್ತದೆ. 20-25 ಕ್ವಶನ್ಸ್ ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ 1000% ಇಲ್ಲಿ ಬರ್ತೀವಿ ನೋಡ್ರಿ, ಇಷ್ಟು ಪರ್ಸೆಂಟೇಜ್ ಗ್ಯಾರಂಟಿ ಅಪಿಯರ್ ಆಗೋದ್ರ ಜೊತೆಗೆ ನೀವು ಪಾಸ್ ಆಗ್ತೀರಿ. ಡೈಹೈಬ್ರಿಡ್ ಕ್ರಾಸ್ ಇವಿಷ್ಟು ಫಸ್ಟ್ ಓದಿದ ಬಳಕ ನೆಕ್ಸ್ಟ್ ಏನದಲ್ಲ ನಿಮ್ ಮನ್ಸಿಗೆ ಬಂದಿದ್ದು ಓದ್ರಿ. ಇವು ಓದಲಾರ್ದೆ ಬೇರೆ ಓದಿದ್ರೆ ಅಂದ್ರೆ ನೀವು ಪಾಸ್ ಆಗ್ಬಹುದು ಮತ್ತೆ ಪಾಸ್ ಆಗ್ಲಾರ್ದೇನೆ ಇರ್ಬೋದು. ಅದಕ್ಕೆ ಟು ಅವಾಯ್ಡ್ ದಟ್ ಇಶ್ಯೂಸ್ ಯು ಹ್ಯಾವ್ ಟು ಥರೋಲಿ ಪ್ರಿಪೇರ್ ಆಲ್ ದೀಸ್ ಕ್ವಶನ್ಸ್. ನೆಕ್ಸ್ಟ್ 10th ಕ್ವಶನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇವು 3 ಬಿಟ್ರೆ ಯಾವುದೇ ಕಾರಣಕ್ಕೂ ಯಾವ್ದು ಕ್ವಶನ್ ಬರಂಗಿಲ್ಲ. ಇದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ದೊಳಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇದನ್ನ ಎಷ್ಟು ಮಾರ್ಕ್ಸಿಗೆ ಸರ್? 5 marksಗೆ. ಸೊ ಇಲ್ಲಿ ಫ್ಲವರ್ ಬ್ರಾಕೆಟ್ ಹಾಕಿ ಬರ್ದಿರ್ತದೆ ನೋಡ್ರಿ, ಎನಿ ಒನ್ ಯಾವ್ದಾರೆ ಒಂದು ಇದ್ರಾಗ ಯಾವ್ದು ಬರ್ತದ ಅಂತೇಳಿ ನೀವು ಗೆಸ್ ಮಾಡಕ್ ಹೋಗ್ಬೇಡ್ರಿ. ಮೋನೋ ಹೈಬ್ರಿಡ್ ಮಾಡಿದ್ರೆ ಡೈಹೈಬ್ರಿಡ್ ಬರ್ತೈತಿ, ಡೈಹೈಬ್ರಿಡ್ ಬಿಟ್ಟು ಹೋದ್ರೆ ಅಂದ್ರೆ ಇನ್ಕಂಪ್ಲೀಟ್. ಸೊ 2 ಮಾಡಿದ್ರು 1 ಬಿಟ್ರೆ ಅಂದ್ರೆ ಅದೇ ಬರ್ತೈತಿ. ಅದಕ್ಕೆ ಕಂಪ್ಲೀಟ್ ಆಗಿ 3 ಪ್ರಿಪೇರ್ ಆಗಿದ್ದಾದ್ರೆ ಎನಿ ಒನ್ ಎಷ್ಟು ಬೇಕಾದಷ್ಟು ಪರ್ಸೆಂಟೇಜ್ ಫಿಕ್ಸ್ ಬರೀರಿ. ಓಕೆ, ಫಿಕ್ಸ್ ಫಾರ್ 5 marks. ಎಷ್ಟು ಹೇಳ್ದಾಗೂ ಮತ್ತೆ ಪ್ರಿಪೇರ್ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಎಕ್ಸಾಮ್ ಒಳಗಡೆ ಪಕ್ಕ ಸೆಲಿಬ್ರೇಷನ್ ಆಗ್ತೈತಿ. ಓಕೆ, ಯಾಕಂದ್ರೆ ಕ್ವಶನ್ ಇವೇ ಬಿದ್ದಿರ್ತಾವ, ಆನ್ಸರ್ ಬರಲಾರ್ದೆ ಬರ್ಬೇಕಾಗ್ತದೆ. ಸೊ ಟು ಅವಾಯ್ಡ್ ದಟ್ ಯು ಹ್ಯಾವ್ ಟು ಪ್ರಿಪೇರ್ ಥರೋಲಿ ಕಂಪ್ಲೀಟ್ ಆಗಿ. ಓಕೆ, ಇವಕ್ಕದ ಆನ್ಸರ್ಸ್ ಲಾಸ್ಟ್ ಇಯರ್ ಎಕ್ಸ್ಪ್ಲೈನ್ ಮಾಡಿದ್ದು ವಿಡಿಯೋಸ್ ಇದಾವೆ, ಪ್ಲೇ ಲಿಸ್ಟ್ ವಿಸಿಟ್ ಮಾಡ್ರಿ. ಸೊ ಅಲ್ಲಿ ಬಯಾಲಜಿ ಅನ್ನೋರು ಬಯಾಲಜಿ ವಿಸಿಟ್ ಮಾಡ್ಕೊಂಡು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ಸ್ ಒಳಗಡೆ ಸೊ ನೋಡ್ಕೊಳ್ರಿ. ಸೊ ದಟ್ ಯು ವಿಲ್ ಗೆಟ್ ದಿ ಆನ್ಸರ್ ಫಾರ್ ದೀಸ್. ಓಕೆ, 11th ಕ್ವಶನ್. ಸೊ ಇಲ್ಲಿ ಮೇಜರ್ಲಿ ಯಾವ್ದಪ್ಪ ಅಂತಂದ್ರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ತಗೊಂಡಿರ್ತೀವಿ ನೋಡ್ರಿ. Okay, concern to this human genome project. Human genome project. Human genome project. The silent features ಅಂತೇಳಿ ಸೊ ಕೇಳಿರ್ತಾನ. 5 ಬರಿ ಅಂತೇಳಿ silent features. Okay, silent features. Okay, features are silent features of a human genome project ನ ಎನಿ 5 ಅಂತೇಳಿ ಕೇಳಿರ್ತಾನ. ಸರ್ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನ್ರಿ ಅದು ಅಂತಂದ್ರೆ ಅಗೇನ್ 5 marksಗೆ. ಯಾವ ಪಾರ್ಟ್ ದೊಳಗಡೆ ರೀ ಅಂತಂದ್ರೆ ಇದನ್ನು ಪಾರ್ಟ್ ಡಿ ದೊಳಗಡೆ. ದಿಸ್ ಇಸ್ ಆಲ್ಸೋ ಇನ್ ಪಾರ್ಟ್ ಡಿ, ದಿಸ್ ಇಸ್ ಆಲ್ಸೋ ಬಿ ಇನ್ ಪಾರ್ಟ್ ಡಿ. ಓಕೆ, ಇದನ್ನು ಪಾರ್ಟ್ ಡಿ ದೊಳಗಡೆ. ಇದು ಯಾವ ಚಾಪ್ಟರ್ ದಿಂದ್ರಿ ಸರ್? ಮೊಲಿಕ್ಯುಲರ್ ಬೇಸಿಸ್ ಮೇಲೆ. ಓಕೆ, ಮೊಲಿಕ್ಯುಲರ್ ಬೇಸಿಸ್ ಚಾಪ್ಟರ್ ಮೇಲೆ. ಸೊ ಅಗೇನ್ ದಿಸ್ ಇಸ್ ಆಲ್ಸೋ ಬಿ 5 marks. ಸರಿ ಸರ್, ಹಾಗಾದ್ರೆ ಇದ್ರದ್ದು ರಫ್ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ ಅಂತಂದ್ರೆ ಇವು 4 ಕ್ವಶನ್ ಮಾಡಿದ್ರೆ 10 marks ಮಾತ್ರ ಪಕ್ಕ. ಓಕೆ, 10 marks. 5 + 5 ಅಗಳಿ ಹೇಳಿದೆವು ಎಷ್ಟು ಅಂತೇಳಿ. ಮೋಸ್ಟ್ಲಿ ಲೋವೆಸ್ಟ್ ಹಿಡಿದಿದೆ 8 marks. ಈಗ ಎಷ್ಟಕ್ಕೆ ಬಂದ್ರಪ್ಪ ಅಂದ್ರೆ 18 marks ಐತ್ ನೋಡ್ರಿ. ಎಷ್ಟು ಕ್ವಶನ್ಸ್ಲಿ?
ಸೊ 11 ಕ್ವಶನ್ಸ್ ನೀವು ತರವಾಗಿ ಪ್ರಿಪೇರ್ ಆಗಿದ್ದಾದ್ರೆ ಸೊ ಆರಾಮ್ಸೆ ನೀವು 18 ಮಾರ್ಕ್ಸ್ ನ ಸ್ಕೋರ್ ಮಾಡ್ಕೋಬಹುದು. ಇದ್ರಾಗ ಉಳಿದಿದ್ದು ಬೇಕಾದ್ರೆ ನೀವು ಓದ್ಬಹುದು, ಇಲ್ಲಾಂದ್ರೆ ಮಿನಿಮಮ್ ಇಷ್ಟು 11 ಕ್ವಶನ್ಸ್ ಮಾಡಿದ್ದಾದ್ರೆ 18 ಮಾರ್ಕ್ಸ್. ಸರ್ ಇದು ಇನ್ನ ಪಾಸ್ ಆಗಂಗಿಲ್ಲಲ್ರಿ ಅಂತಂದ್ರೆ ಒಂದು ಲಾಜಿಕ್ ಹೇಳ್ತು ನೋಡ್ರಿ. ಪರ್ಟಿಕ್ಯುಲರ್ ಆಗಿ ಕೆಮಿಸ್ಟ್ರಿಗೂ ಹೇಳಿತ್ತದು, ಇವಾಗ್ನು ಒಂದ್ಸಲ ಒಂದ್ 2 ನಿಮಿಷನಾಗ ರಿಪೀಟ್ ಮಾಡಿರ್ತದ. ಸೊ ಪಾರ್ಟ್ ಎದು ಎಲ್ದಿಂದ ಎಲ್ ತಕಪ್ಪ ಅಂದ್ರೆ 1 to 15. ಓಕೆ 1 to 15. ಸೊ MCQs ಏನಿರ್ತಾವಲ್ಲ ಇದು ಓದ್ದವರಿಗಲ್ಲ, ಸೊ ಯಾರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಿರ್ತಾರಲ್ಲ ಈ ತರ ನೀವು MCQs ನ ಟ್ಯಾಕಲ್ ಮಾಡ್ರಿ. ಸರಿ ಸರ್, ಹಾಗಾದ್ರೆ ಯಾವ ತರ ಮಾಡೋಣ್ರಿ ಅಂತಂದ್ರೆ ಟೋಟಲ್ ಆಗಿ ನನ್ನ ಪ್ರಕಾರ ಬಿ, ಎಲ್ಲಾ ಸಬ್ಜೆಕ್ಟ್ಸಿಗೂ ನಾನು ಬಿ ಅಂತೇಳಿ ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ. ಹಂಗಂತೇಳಿ ಬಿ ನೇ ಹಾಕ್ಬೇಕಂತೇನಿಲ್ಲ, ನಿಮ್ ಚಾಯ್ಸ್. ಬಟ್ ಒಂದೇ ಕಂಟಿನ್ಯೂಸ್ ಆಗಿ ಹಾಕ್ರಿ 1 to ಎಲ್ ತಕಪ್ಪ ಅಂದ್ರ 15 ತಕ. ಸೊ ಬಿ ಆಪ್ಷನ್ ಅನ್ನೋರು ಬಿ ಆಪ್ಷನ್ ಹಾಕ್ರಿ. ಇಲ್ಲ ಸರ್ ನನಗೆ ಇಂಟ್ರೆಸ್ಟ್ ಸಿ ಮೇಲೆ ಐತಿ ಅಂದ್ರೆ ಸಿ ಹಾಕ್ರಿ. ಇಲ್ಲ ಸರ್ ನನಗೆ ಇಂಟ್ರೆಸ್ಟ್ ಎದ್ ಮೇಲೆ ಅದಂದ್ರೆ ಎ ಹಾಕ್ರಿ. ಇಲ್ಲ ಸರ್ ನನಗೆ ಇಂಟ್ರೆಸ್ಟ್ ಡಿ ಆಪ್ಷನ್ಸ್ ಮೇಲೆ ಅಂತಂದ್ರೆ ಡಿ ಆಪ್ಷನ್ಸ್ ನ ಬರೀಬಹುದು, ನಿಮ್ ಚಾಯ್ಸ್. ಸರಿ ಸರ್, ಓನ್ಲಿ ನಾ ಬಿ ಬರದ್ರೆ ಎಷ್ಟು ಕ್ವಶನ್ ಕರೆಕ್ಟ್ ಆಗ್ಬೋದ್ರಿ, ಓನ್ಲಿ ಎ ಬರದ್ರೆ ಎಷ್ಟು ಕ್ವಶನ್ ಕರೆಕ್ಟ್ ಆಗ್ಬೋದ್ರಿ, ಓನ್ಲಿ ಸಿ ಬರದ್ರೆ ಎಷ್ಟ್ ಆಗ್ಬೋದು, ಓನ್ಲಿ ಡಿ ಬರದ್ರೆ ಎಷ್ಟ್ ಆಗ್ಬೋದು ಅಂತಂದ್ರೆ ಮಿನಿಮಮ್ 3 ಕ್ವಶನ್ಸ್ ಅಂತೂ ಪಕ್ಕ ಆಗ್ತಾವ. ಓಕೆ 3 ಮಾರ್ಕ್ಸ್ ಮ್ಯಾಕ್ಸಿಮಮ್. ಸೊ 5 ಆಗ್ಬಹುದು, ಇಲ್ಲಾಂದ್ರೆ 7 ಆಗ್ಬಹುದು ಮ್ಯಾಕ್ಸಿಮಮ್. ಓಕೆ ಎಷ್ಟ್ ಆಗ್ತಾವ ಅನ್ನೋದು ಅದು ಎಕ್ಸಾಮ್ ಮುಗಿಸಿದ ಬಳಕ ಕೀ ಆನ್ಸರ್ ನೋಡಿದ ಬಳಕೆ ಗೊತ್ತಾಗ್ತದೆ. ಮಿನಿಮಮ್ ಅಂತೂ ಗ್ಯಾರಂಟಿ 3 ಮಾರ್ಕ್ಸ್. ನೀ ಎ ಹಾಕು, ಬಿ ಹಾಕು, ಸಿ ಹಾಕು, ಡಿ ಹಾಕು, ಬರೀ ಕಂಟಿನ್ಯೂಸ್ ಆಗಿ ಒಂದೇ ಆಪ್ಷನ್ ನೀವು ಅಪ್ಲೈ ಮಾಡಿದ್ದೆ ಆದ್ರೆ ಸೊ ಆರಾಮ್ಸೆ ಇಲ್ಲಿ 3 or else 5 ಮಾರ್ಕ್ಸ್ ನ ತಗೋಬಹುದು. ಇನ್ ನೆಕ್ಸ್ಟ್ 16 to 20th ಕ್ವಶನ್ ಅದು ಹೆಂಗ್ ಮಾಡೋಣ್ರಿ ಸರ್, ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಂತಂದ್ರೆ 15 to 20th ಕ್ವಶನ್. ಸೊ 16th ಬರೀ ಫಸ್ಟ್ ಏನ್ ಕೊಟ್ಟಿದ್ದಾನಲ್ಲ ಅದನ್ನೇ ಬರೆದ್ ಬಿಡ್ರಿ. ನೆಕ್ಸ್ಟ್ 17th ಇದು ಯಾರಿಗಪ್ಪ ಅಂದ್ರ ಪಾರ್ಟ್ ಎದು ಏನು ನನಗೆ ಗೊತ್ತಿಲ್ಲ ಅಂದವ್ರಿಗೆ. ಸರ್ ನನಗೆ ಗೊತ್ತಾದ್ರಿ ಬಿ ಆಪ್ಷನ್ ಅಂತೇಳಿ ಗೊತ್ತದ, ನಾ ಸಿ ಹಾಕ್ಲೇನು ಅಂತೇಳಿ ಹಂಗ್ ಕೇಳಕ್ ಹೋಗ್ಬೇಡ್ರಿ. ಯಾವ ಕ್ವಶನ್ ನಿಮ್ಗೆ ಗೊತ್ತೈತಿ ಅದನ್ನ ಗೊತ್ತಿದ್ದನ್ನ ಓದಿದ್ರ ಬರೀರಿ, ಓದಿರ್ಲಿಲ್ಲ ಅಂದ್ರೆ ಹಿಂಗ ಲಾಸ್ಟ್ ಎಕ್ಸ್ಟ್ರೀಮ್ ಕೇಸಸ್ ಒಳಗಡೆ 17th ಸೊ ಅದು ಸೆಕೆಂಡ್ ಬರೀರಿ. 18th ನೆಕ್ಸ್ಟ್ ಅದು ಸೆಕೆಂಡ್ ಏನ್ ಕೊಟ್ಟಿರ್ತಾನ ಅದು ಥರ್ಡ್. 19th ಫೋರ್ತ್ ಏನ್ ಕೊಟ್ಟಿರ್ತಾನ ಅದು 20th ಸೊ ಅದು 5th ಏನ್ ಕೊಟ್ಟಿರ್ತಾನ ಇನ್ನೊಂದು 6th ಆಪ್ಷನ್ ಇದಿರ್ತದೆ, ಎಕ್ಸ್ಟ್ರಾ ಇದಿರ್ತದೆ. ಸರಿ ಸರ್, ಹಾಗಾದ್ರೆ ಇದನ್ನ ಆಸ್ ಇಟ್ ಇಸ್ ಫಿಲ್ ಮಾಡಿದೆವು ಅಂದ್ರೆ ಎಷ್ಟು ಕ್ವಶನ್ ಕರೆಕ್ಟ್ ಆಗ್ಬೋದ್ರಿ ಅಂದ್ರೆ 1 ಮಾರ್ಕರ್ ಬೀಳ್ತದೆ, ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 2 ಮಾರ್ಕ್ಸ್. ಓಕೆ 1 or 2 ಮಾರ್ಕ್ಸ್. ಸರಿ ಸರ್, ಲೋವೆಸ್ಟ್ ಹಿಡಿದ ಕ್ಯಾಲ್ಕುಲೇಷನ್ ಮಾಡಿರ್ತವ್ರಿ. ಇಲ್ಲಿ 18 ಆಗೈತಿ. ಸೊ 3 + 1 ಅಂದ್ರೆ 4. ಸೊ 22 ಆರಾಮ್ಸೆ ನೀನು ಪಾಸ್ ಆದಿ. ಇಲ್ಲ ಹೈಯೆಸ್ಟ್ ಹಿಡಿದ್ರ ಅಂತಂದ್ರೆ ನಿಯರ್ಲಿ 25 ತಕ ಬರಬಹುದು. ಇದು ಎಕ್ಸ್ಟ್ರೀಮ್ ವರ್ಸ್ಟ್ ಕೇಸಸ್ ಒಳಗಡೆ ಯಾರಾದ್ರೂ ಫೇಲ್ ಆಗ್ತೀನಿ ಅನ್ನೋರಿಗೆ ಸೊ ಈ ಸ್ಟ್ರಾಟಜಿಕ್ ಪ್ಲಾನ್ ನ ನೀವು ಅಪ್ಲೈ ಮಾಡಿದ್ದೆ ಆದ್ರೆ ಸೊ ಯಾವುದೇ ಕಾರಣಕ್ಕೂ ನೀವು ಫೇಲ್ ಆಗಕ್ ಸಾಧ್ಯನೇ ಇಲ್ಲ. ಓಕೆ, ಅದಕ್ಕೆ ಇದು SPUC ಕೋಚಿಂಗ್ ಸೆಂಟರ್ ದೊಳಗಡೆ ಈ ತರ ಪ್ಲಾನ್ ಪ್ರಕಾರ ನಿಮಗೆ ಕಲಿಸಿ ಕೊಟ್ಟದ ಆನ್ಲೈನ್ ದೊಳಗಡೆ ಇದೇ ತರಾನೇ ಆಲ್ರೆಡಿ ಸಾಧನಾ ಕೋರ್ಸ್ ಅಂತ ಹೇಳಿ ಏನಿದೆಲ್ಲ ಕಂಪ್ಲೀಟ್ ರೆಡಿ ಶೆಡ್ ಸಿಲೆಬಸ್ ಇದೆ. ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕೋರ್ಸಸ್ ಏನಿದಾವಲ್ಲ ಜಸ್ಟ್ 500 rupees ದಾಗ ಈಚ್. ಸೊ ಅವೆಲ್ಲ ಹಿಂಗೆ ಪ್ಲಾನ್ ಪ್ರಕಾರ ಪ್ರಿಪೇರ್ ಮಾಡಿದದ. ಸೊ ನಿಮಗೆ ಫುಲ್ ಹೈ ಸ್ಕೋರ್ ಮಾಡ್ಕೋಬೇಕನ್ನೋರು, ಎಲ್ಲಾ ಚಾಪ್ಟರ್ಸ್ ಬೇಕನ್ನೋರು ಇಂಡಿವಿಜುವಲ್ ಸಬ್ಜೆಕ್ಟ್ 1000 rupees ಸ್ಕೋರ್ ಇದು ಬೈ ಮಾಡ್ಕೊಳ್ರಿ. ಇಲ್ಲಾಂದ್ರೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಅಂತೇಳಿ ಜಸ್ಟ್ 500 rupees ದೊಳಗಡೆ ಈಚ್ ಕೋರ್ಸಸ್ ಇದಾವ, ಅದನ್ನ ಬೇಕಂದ್ರೆ ಅದನ್ನ ನೀವು ಬೈ ಮಾಡ್ಕೊಳ್ರಿ. ಇಲ್ಲಾಂದ್ರೆ ಸಾಧನ ಕೋರ್ಸ್ ಅದಂದ್ರೆ PCMB 4 ಸಿಕ್ಕಿರ್ತಾವ ನೋಡ್ರಿ. ಓಕೆ, ಇದನ್ನ ಯಾರು ಸ್ಕ್ರೀನ್ ಶಾಟ್ ತಗೋತೀರಿ ಸ್ಕ್ರೀನ್ ಶಾಟ್ ತಗೊಳ್ರಿ. ಇರ್ಲಿಲ್ಲ ಅಂದ್ರೆ ಇದು SPUC ಆಪ್ ದೊಳಗಡೆನ ಇದರದ್ದು PDF ನ ಅಪ್ಲೋಡ್ ಮಾಡಿರ್ತದೆ. ಮತ್ತೆ ಟೆಲಿಗ್ರಾಮ್ ಚಾನಲ್ ದೊಳಗಡೆ ಅವ್ರ ಲಿಂಕ್ ಎಲ್ಲಿದ್ದಾವ್ರಿ ಸರ್ ಅಂತಂದ್ರೆ ಈ ವಿಡಿಯೋದ ಕೆಳಗಡೆ ಏನ್ ಡಿಸ್ಕ್ರಿಪ್ಷನ್ ಇರ್ತದಲ್ಲ ಅಲ್ಲಿ, ಇವನ್ ವಾಟ್ಸ್ಆಪ್ ಚಾನಲ್ದನು ಇದೆ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ, ಮತ್ತೆ ಟೆಲಿಗ್ರಾಮ್ ಚಾನಲ್ದು ಮತ್ತೆ SPUC ಆಪ್ ಲಿಂಕ್ ಇದಾವ. ಸೊ ಅದರದಿಂದ ನೀವು ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಈಗ ಇಲ್ಲಿ 11 ಕ್ವಶನ್ಸ್ ನ ಡಿಸ್ಕಷನ್ ಕೊಟ್ಟಿದ್ದಾವೆ. 12th ಕ್ವಶನ್ 13th ಕ್ವಶನ್ ಲೆಟ್ ಅಸ್ ವಿ ಶಾಲ್ ಮೂವ್ ಆನ್. ಓಕೆ, ಇಲ್ಲಿ ಮಿನಿಮಮ್ ಪಾಸಿಂಗ್ ಯಾವ ತರ ಆಗ್ಬೇಕು ಅನ್ನೋದನ್ನು ಇಲ್ಲಿ ಸೊ ಪ್ಲಾನ್ ತೋರಿಸೈತಿ, ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಯುಟಿಲೈಸೇಷನ್ ತಗೊಳ್ರಿ. ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ 12th ಕ್ವಶನ್. ಯಾವ್ದು 12th ಕ್ವಶನ್ ತಗೋತೀರಿ ಸರ್ ಇಲ್ಲಿ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ದಟ್ ಈಸ್ RDNA ಟೆಕ್ನಾಲಜಿ ಅಂತೇಳಿ ತಗೊಂಡಿರ್ತೀವಿ. RDNA ಟೆಕ್ನಾಲಜಿ, RDNA ಸೊ ಟೆಕ್ನಾಲಜಿ ಡಯಾಗ್ರಾಮ್, RDNA ಟೆಕ್ನಾಲಜಿ. ಸೊ ಡಯಾಗ್ರಾಮ್ ನ ಡ್ರಾ ಮಾಡ್ರಿ ಅಂತೇಳಿ. ಸೊ RDNA ಟೆಕ್ನಾಲಜಿ ಡಯಾಗ್ರಾಮ್ ಇದು ಎಷ್ಟು ಮಾರ್ಕ್ಸಿಗೆ ಕೇಳಬಹುದ್ರಿ ಸರ್ ಅಂತಂದ್ರೆ ಒಮ್ಮೊಮ್ಮೆ 3 ಮಾರ್ಕ್ಸಿಗೆ ಕೇಳ್ತಾನ, ಒಮ್ಮೊಮ್ಮೆ 5 ಮಾರ್ಕ್ಸಿಗೆ ಕೇಳ್ತಾನ. ಸೊ ಇದು ಎಲ್ರಿ ಸರ್ ಪಾರ್ಟ್ ಡಿ ದೊಳಗಡೆ. sometimes that is going to ask for so 3 marks, sometimes that is going to ask for the 5 marks. RDNA ಟೆಕ್ನಾಲಜಿ ಡಯಾಗ್ರಾಮ್ ನ ಡ್ರಾ ಮಾಡ್ರಿ ಅಂತೇಳಿ. ನೆಕ್ಸ್ಟ್ ಅಪ್ಪ ಅಂತಂದ್ರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಈಸ್ ಎವರ್ ಗ್ರೀನ್ ಕ್ವಶನ್ ಆಗಂತದ್ದು ಯಾವ್ದ್ರಿ ಸರ್ BT ಕಾಟನ್. ಇದು ಎದುರಾಗಡೆ ಹೇಳಿದ್ರಿ ಸರ್ RDNA ಟೆಕ್ನಾಲಜಿ ಅಂತಂದ್ರೆ
ಬಯೋಟೆಕ್ನಾಲಜಿದ ಸೊ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್ ಏನಿದೆಲ್ಲ ಅದ್ರಾಗಿಂದು. ಸೊ ಇದು ಬಿ ಟಿ ಕಾಟನ್ ಅನ್ನೋದು ಇದು ಎದರದಿಂದ್ರಿ ಸರ್ ಅಂದ್ರೆ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್. ಬಿ ಟಿ ಕಾಟನ್ ಸೊ ಎಕ್ಸ್ಪ್ಲೇನ್ ಅಂತೇಳಿ ಕೇಳ್ತಾನೆ. ಸೊ 5 ಮಾರ್ಕ್ಸ್ಗೆ ಪಾರ್ಟ್ ಡಿ ದೊಳಗಡೆ ಎಕ್ಸ್ಪ್ಲೇನ್ ಬಿ ಟಿ ಕಾಟನ್ ಅಂತೇಳಿ ಕೇಳ್ತಾನೆ. ಸೊ ಬಿ ಟಿ ಕಾಟನ್ ಅಂತೇಳಿ ವರ್ಡ್ ಕಾಣಿಸ್ತಂದ್ರೆ ನಮ್ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿದೀವಿ 8ರಿಂದ 10 ಲೈನ್ ಅದು ಬರದ್ ಬಿಟ್ರೆ ಕಂಪ್ಲೀಟ್ ಆನ್ಸರ್ ಆಗ್ತದೆ. ಯಾಕಂದ್ರೆ ಬಿ ಟಿ ಕಾಟನ್ ಎವರ್ ಗ್ರೀನ್ ಕ್ವಶನ್ ಆಗ್ತದೆ. ಅದು ಯಾವ್ದಾರ ಸಂಬಂಧ ಸರ್ ಅಂತಂದ್ರೆ ಇದು ಬಿ ಎಸ್ ಸಿ ಅಗ್ರಿಗೆ ಹೋಗೋರಿಗೂ ಹೆಲ್ಪ್ಫುಲ್ ಆಗ್ತದೆ ಹೈಯರ್ ಎಜುಕೇಶನ್ ಮತ್ತೆ ಬಯೋಟೆಕ್ನಾಲಜಿ ಬಿ ಎಸ್ ಸಿ ಇನ್ ಬಯೋಟೆಕ್ನಾಲಜಿ ಮಾಡೋರಿಗೂ ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ. ಸೊ ಅದ್ರ ಸಂಬಂಧ ಇದು ಕ್ವಶನ್ ಮ್ಯಾಂಡೇಟರ್ಲಿ ನಿಮ್ಮ ಎಕ್ಸಾಮ್ಸ್ ಅಪಿಯರ್ ಆಗ್ತದೆ ನೋಡ್ರಿ. ಸೊ ಇದು ಎಲ್ಲಿ ಕೇಳ್ತಾನೆ ಸರ್ ಪಾರ್ಟ್ ಡಿ ದೊಳಗಡೆ. ನೆಕ್ಸ್ಟ್ 14th ಕ್ವಶನ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ದಿಂದ. ಸೊ ಇಲ್ಲಿ ಏನ್ ಮಾಡಿರ್ತದಪ್ಪ ಅಂದ್ರೆ 14th 15th ನೆಕ್ಸ್ಟ್ 16th. ಓಕೆ 14 15 16. ಸೊ ಇಲ್ಲಿ ಯಾವ್ದು ಕೇಳಬಹುದ್ರಿ ಸರ್ ಅಂತಂದ್ರ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್ ಮೈಕ್ರೋಬ್ಸ್. ಓಕೆ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್, ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ KCET-ಗಿನು ನೀಟ್ಗೂ ಮತ್ತೆ ಇವನ್ ಥಿಯರಿ ಎಕ್ಸಾಮ್ಸ್ಗಿನು. ಸೊ ಇದು ಎಷ್ಟು ಮಾರ್ಕ್ಸ್ ಕೇಳ್ತಾನೆ ಸರ್ ಅಂದ್ರೆ ಯೂಸಲಿ 5 ಮಾರ್ಕ್ಸ್ ಕೇಳ್ತಾನ್ರಿ. 5 ಮಾರ್ಕ್ಸ್ ಪಾರ್ಟ್ ಡಿ ದೊಳಗಡೆ. ಓಕೆ ಪಾರ್ಟ್ ಡಿ. ನೆಕ್ಸ್ಟ್ 2 ಕೋಡ್ಸ್ ಒಂದ್ ಮಾಡಬಹುದು. ಯಾವ್ದ್ರಿ ಸರ್ ಅಂತಂದ್ರ ಮೈಕ್ರೋಬ್ಸ್ ಇನ್ ಬಯೋಗ್ಯಾಸ್ ಪ್ಲಾಂಟ್ ನು ಕೇಳಬಹುದು. ಬಯೋಗ್ಯಾಸ್ ಪ್ಲಾಂಟ್. ಓಕೆ ಬಯೋಗ್ಯಾಸ್ ಪ್ರೊಡಕ್ಷನ್ ಅಥವಾ ಬಯೋಗ್ಯಾಸ್ ಪ್ಲಾಂಟ್ ದೊಳಗಡೆ. ಸೊ ಇದು 3 ಮಾರ್ಕ್ಸ್ಗಾದ್ರೂ ಕೇಳ್ತಾನ, ಇಲ್ಲಾಂದ್ರ 5 ಮಾರ್ಕ್ಸ್ಗಾದ್ರೂ ಕೇಳ್ತಾನ. ಸೊ ಪರ್ಟಿಕ್ಯುಲರ್ ಆಗಿ ಇದು ಪಾರ್ಟ್ ಎದ್ರೊಳಗಡೆ ಕೇಳಬಹುದ್ರಿ ಸರ್ ಅಂತಂದ್ರೆ ಪಾರ್ಟ್ ಸಿ ದೊಳಗಡೆ, ಪಾರ್ಟ್ ಸಿ ಓರ್ ಆರ್ ಪಾರ್ಟ್ ಡಿ. ಓಕೆ ಪಾರ್ಟ್ ಡಿ ಹೆಚ್ಚಾಗಿ ಪಾರ್ಟ್ ಡಿ ದೊಳಗಡೆ 5 ಮಾರ್ಕ್ಸ್ ಇಂದ ಪಾರ್ಟ್ ಡಿ ದೊಳಗಡೆ ಕೇಳಿರ್ತಾನ. ನೆಕ್ಸ್ಟ್ ಸರ್ ಅಂತಂದ್ರೆ ಮೈಕ್ರೋಬ್ಸ್ ಆಸ್ ಬಯೋಕಂಟ್ರೋಲರ್. ಮೈಕ್ರೋಬ್ಸ್ ಆಸ್ ಬಯೋಕಂಟ್ರೋಲರ್ ಆಗಿ ಬಯೋಕಂಟ್ರೋಲರ್. ನೆಕ್ಸ್ಟ್ ಅಪ್ಪ ಅಂದ್ರೆ ಬಯೋಕಂಟ್ರೋಲರ್ ಆಗಿ ಒಂದು, ಮತ್ತೆ ಇನ್ನೊಂದು ಬಯೋ ಫರ್ಟಿಲೈಸರ್ ಆಗಿ ಮತ್ತೊಂದು. ಬಯೋ ಫರ್ಟಿಲೈಸರ್. ಸೊ ಇದು 2 ಕೂಡಿ ಕೇಳಿದ್ರ ಎಷ್ಟು ಮಾರ್ಕ್ಸ್ ಕೇಳ್ತಾನೆ ಸರ್ 5 ಮಾರ್ಕ್ಸ್ಗೆ. ಇವು 3 ಕ್ವಶನ್ಸ್ ಅಗ್ದಿ ಲಾಸ್ಟ್ ಇಯರ್ 1.5 hours ದಷ್ಟು ಏನು ಕ್ಲಾಸ್ ನ ಕಂಡಕ್ಟ್ ಮಾಡಿ ಇವನ್ ನಾವು ವೆಕೇಶನ್ ದವರಿಗೆ ಡೆಮೋ ಕ್ಲಾಸಸ್ ಟೈಮಿಗೂ ಕೊಟ್ಟಿದ್ದೀವಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಇದ್ರ ಜೊತೆಗೆ ಇನ್ನೊಂದು ಕಂಪಲ್ಸರಿ ಯಾವ್ದು ಓದ್ರಿ ಅಂತಂದ್ರೆ ಸೀವೇಜ್. ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್. ಓಕೆ ಸೀವೇಜ್ ಟ್ರೀಟ್ಮೆಂಟ್ ದೊಳಗಡೆ. ಸೊ ಮೈಕ್ರೋಬ್ಸ್ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್, ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಆಸ್ ಅ ಬಯೋಕಂಟ್ರೋಲರ್ ಅಂಡ್ ಬಯೋಫರ್ಟಿಲೈಸರ್ ಅಂತೇಳಿ ಹಿಂಗ. ಸೊ ಕಂಪಲ್ಸರಿ ಇವು ಎಷ್ಟು ಮಾರ್ಕ್ಸ್ಗೆ ರಿಪೀಟ್ ಆಗ್ತಾವ್ರಿ ಸರ್ 5 ಮಾರ್ಕ್ಸ್ಗೆ. ಇವು ಉಷ್ಟು ಕೇಳ್ತಾನೆ ಏನ್ರಿ ಸರ್ 14 ಹಿಡ್ಕೊಂಡು 17 ತನಕ ಯಾವ್ದಾದ್ರು ಒಂದ್ ಕೇಳ್ತಾನೆ. ಓಕೆ ಇದ್ರಾಗ ಯಾವ್ದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಒಂದ್ ಯಾವ್ದಾದ್ರು ಸೊ 5 ಮಾರ್ಕ್ಸ್ಗೆ ಇಲ್ಲಾಂದ್ರ 3 ಮಾರ್ಕ್ಸ್ಗೆ ಸೊ ಮಿಕ್ಸ್ ಮಾಡದನಂದ್ರೆ ಹೆಚ್ಚಾಗಿ 5 ಮಾರ್ಕ್ಸ್ಗೆ ಕೇಳಿರ್ತಾನ. ಹಿಂಗ ಕ್ಲಬ್ ಮಾಡಿ, ಇಲ್ಲಾಂದ್ರೆ ಒಂದೊಂದೇ ಆದ್ರ ಸೊ 5 ಮಾರ್ಕ್ಸ್ಗೆ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಇವು ಏನ್ ಕ್ವಶನ್ಸ್ ಕೊಟ್ಟಿದೀವಲ್ಲ ಇಲ್ಲಿ 8th to 17th. ಸೊ ಇದ್ರಲ್ಲಿ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದ್ರಿ ಸರ್ ಅಂತಂದ್ರೆ ಇಲ್ಲಿ ಗೆಸ್ ಮಾಡೋದಾದ್ರೆ ಇಲ್ಲೊಂದು 5 ಮಾರ್ಕ್ಸ್ ಇಂದು ಪಕ್ಕ ಬರ್ತೈತಿ. ಸೊ ಇಲ್ಲಿ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ನೇ ಸೊ ಹೆಚ್ಚಾಗಿ ಕಾಪಿ ಪೇಸ್ಟ್ ಆಗ್ತೈತಿ ಇದು 5 ಮಾರ್ಕ್ಸ್ಗೆ. ನೆಕ್ಸ್ಟ್ RDNA ಟೆಕ್ನಾಲಜಿ BT1, ಸೊ BT ಕಾಟನ್. ಸೊ ಇವು 2 ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಈ ಕಡೆ ಅಂತೂ ಒಂದು ಪಕ್ಕ ಬರ್ತೈತಿ. ಸೊ ಟೋಟಲ್ ಆಗಿ ಇವು ಏನ್ ಕ್ವಶನ್ಸ್ ಇದಾವಲ್ಲ ಇದ್ರಲ್ಲೇ ಮಿನಿಮಮ್ 10 ಮಾರ್ಕ್ಸ್, ಮ್ಯಾಕ್ಸಿಮಮ್ 15 to 20 ಮಾರ್ಕ್ಸ್ ದಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ ಮಿನಿಮಮ್. ಸೊ ಇಲ್ಲೇ ಗೊತ್ತಾಕೈತಿ ನೋಡ್ರಿ 5 ಮಾರ್ಕ್ಸ್. ನೆಕ್ಸ್ಟ್ ಇಲ್ಲೊಂದು 5 ಮಾರ್ಕ್ಸ್ ದಷ್ಟು 10 ಮಾರ್ಕ್ಸ್, ಇದ್ರಾಗಿಂದ ಒಂದು 5 ಮಾರ್ಕ್ಸ್ ದಷ್ಟು ಸೊ 15 ಮಾರ್ಕ್ಸ್. ಇದೊಂದು ಕೇಳಿದ್ರೆ 20 ಮಾರ್ಕ್ಸ್. ಎವರೇಜ್ ಲೀಸ್ಟ್ ಅಂದ್ರೆ ಎಕ್ಸ್ಟ್ರೀಮ್ ಲೋಯೆಸ್ಟ್ ಅಂತ 10 ಮಾರ್ಕ್ಸ್ ಅಂತೂ ಅಪಿಯರ್ ಆಗ್ತೈತಿ. ಓಕೆ ಹೈಯೆಸ್ಟ್ 20 ಮಾರ್ಕ್ಸ್ ತನಕ ಅಪಿಯರ್ ಆಗ್ಬಹುದು. ಸೊ ಇಲ್ಲಿ 17 ಕ್ವಶನ್ಸ್ ಅದು. ಇನ್ನ 3 ಕ್ವಶನ್ಸ್ ನ ಇವತ್ತಿಂದ ಈ ಕ್ಲಾಸ್ ನೊಳಗಡೆ ಡಿಸ್ಕಷನ್ ಮಾಡಿರ್ತದ. ಸೊ ಕ್ಲಾಸಸ್ ನ ಇದು ಎಲ್ಲ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ರಿ, ಮತ್ತೆ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ನು ಇಟ್ಕೊಳ್ರಿ. ಸೊ ದಟ್ ಎವ್ರಿಬಡಿ ದೇ ಕ್ಯಾನ್ ಯುಟಿಲೈಸ್ ದಿಸ್ ಅಟ್ ಫ್ರೀ ಆಫ್ ಕಾಸ್ಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಿಂಗೆಲ್ಲಾ PCMB 4 ಕುರುದ್ನು ಸೊ ಕ್ಲಾಸಸ್ ಮಾಡಿದ್ದು SPUC ಯೂಟ್ಯೂಬ್ ಚಾನಲ್ ದಾಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಪ್ಲೇ ಲಿಸ್ಟ್ ಗೆ ವಿಸಿಟ್ ಮಾಡ್ಕೊಂಡು ಲಾಸ್ಟ್ ಇಯರ್ ಮಾಡಿದನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ಇದು ಇನ್ನು ಯಾರ ಸ್ಕ್ರೀನ್ ಶಾಟ್ ತಗೊಂಡಿಲ್ಲ ಸ್ಕ್ರೀನ್ ಶಾಟ್ ತಗೊಳ್ರಿ. ಇರ್ಲಿಲ್ಲ ಅಂದ್ರೆ ಇದ್ರದ್ದು PDF ನ ಮಾಡಿ ನಮ್ಮ SPUC ಆಪ್ ದೊಳಗಡೆನು ಅಪ್ಲೋಡ್ ಮಾಡಿರ್ತದೆ. ಮತ್ತೆ
SPC ಟೆಲಿಗ್ರಾಮ್ ಚಾನಲ್ ಒಳಗಡೆ ಅಪ್ಲೋಡ್ ಮಾಡಿರ್ತೀವಿ. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಇನ್ನ ಒಂದು 3 ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದು 3 ಕ್ವಶನ್ ನ ಡಿಸ್ಕಷನ್ ಮಾಡಿ ಇವತ್ತಿನ ಕ್ಲಾಸ್ ನ ಇದು ಪಾರ್ಟ್ 1 ಅಂತೇಳಿ ಕೊಟ್ಟಿರ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪಾರ್ಟ್ ನ 2 ಅಂತೇಳಿ ಮಾಡಿ ಕಂಪ್ಲೀಟ್ ನಿಮ್ದು ಬಯಾಲಜಿ ಪಾಸ್ ಆಗೋದ್ರ ಜೊತೆಗೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ್ಕೂ ಹೆಲ್ಪ್ ಆಗಂಗ ಇಂಥ ಕ್ಲಾಸಸ್ ನ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಮಾಡಿಕೊಟ್ಟೇವೆ ಅಂತಂದ್ರೆ ನಿಮ್ಗೆ ಏನಾಗ್ತೈತೆ ಅಂದ್ರೆ ಒಂದು ಬೂಸ್ಟರ್ ಪ್ಲಾನ್ ಸಿಗ್ತೈತಿ. ಸರ್ ಇವ್ ಕೂಡದ ಆನ್ಲೈನ್ ದಾಗ ಲೈವ್ ಕ್ಲಾಸಸ್ ಬೇಕ್ರಿ ಆನ್ಸರ್ಸ್ ಅಂತಂದ್ರೆ ಸೊ ಯಾರ್ಯಾರಿಗೆ ಬೇಕಲ್ಲ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಸೊ ರೆಡಿ ಇರಿ. ವೆರಿ ಸೂನ್ ಒಂದ್ 10 ಡೇಸ್ ಆನ್ಲೈನ್ ಕ್ಲಾಸ್ ವೆರಿ ನಾಮಿನಲ್ ಪ್ರೈಸ್ ದೊಳಗಡೆ ಸೊ ಪ್ಲೇಸ್ ಮಾಡ್ತೈತಿ. ಓಕೆ, ಲೈವ್ ಇರ್ತೈತಿ, ಅದು ಇಂಟ್ರಾಕ್ಷನ್ ಮಾಡ್ಕೋಬಹುದು. Yes, let us go ahead, consent to the next. Yes, let us go ahead, consent to the next. 18th question. 18th, okay, 19th, next 20, 21. Okay, ಇವು 4 ಕ್ವಶನ್ ಇಲ್ಲಿ ಮೆನ್ಷನ್ ಮಾಡಿರ್ತದ. ಸೊ 18th ಕ್ವಶನ್ ಯಾವತ್ತು ಓದ್ತೀರಿ ಸರ್ ಅಂತಂದ್ರೆ ಪ್ರಿಪೇರಬಲಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗೋದು ಯಾವ್ದಾಗ್ತದಪ್ಪ ಅಂತಂದ್ರೆ ಕನ್ಸರ್ನ್ ಟು ದಿ population interaction. Okay, so population interaction, so interaction with examples, population interaction with examples, so ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. 5 marks ಗೂ ಕೇಳ್ತಾನೆ ಇದು, ಇಲ್ಲಾಂದ್ರೆ 3 marks ಗೂ ಕೇಳೋಂತ ಸಾಧ್ಯತೆ ಇದೆ. ಸೊ ಇದೊಂದು ಓದ್ಬಿಟ್ರ ಅಲ್ಲೊಂದು ಟೇಬಲ್ ಕೊಟ್ಟಿದ್ದೀವಿ ನಮ್ಮ ಪಾಸಿಂಗ್ ಪ್ಯಾಕೇಜ್ ದಾಗ, ಅದೊಂದು ಓದ್ಬಿಟ್ರೆ ನಿಮ್ಗೆ ಆರಾಮ್ಸೆ ಮ್ಯೂಚುವಲಿಸಮ್, ಕಮ್ಯುನಿಷನಲಿಸಮ್ ಓಕೆ ಎಲ್ಲಾನು ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಂಗ ಒಂದು 5 ಇಂಟ್ರಾಕ್ಷನ್ಸ್ ನ ಕೇಳ್ಬೋದು ಪಾಪ್ಯುಲೇಷನ್. ಸೊ ಇಂಟ್ರಾಕ್ಷನ್ ವಿತ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಅದೇ ತರನೇ ಇಂಪಾರ್ಟೆಂಟ್ ಇದ್ದಿದ್ದು ನೆಕ್ಸ್ಟ್ ಯಾವ್ದು ಕ್ವಶನ್ ತಗೋತೀರಿ ಸರ್ ಅಂತಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್ ಮೇಲೆ ಅಲ್ಲಿ ಆಕ್ಚುಲಿ ಸ್ಪ್ಲಿಟ್ ಕ್ವಶನ್ಸ್ ನ ಹೋಗ್ತಾನೆ. ಅದ್ರೊಳಗಡೆ ಏನೇನ್ ತಗೋಬಹುದ್ರಿ ಸರ್ ಅಂತಂದ್ರೆ ಇದ್ರೊಳಗಡೆ 1, 2, ನೆಕ್ಸ್ಟ್ 3 ಅಂತೇಳಿ 3 ಸೆಕ್ಷನ್ ಮಾಡಿ ಅಲ್ಲಿ, ಯಾಕಂದ್ರೆ ಸ್ಪ್ಲಿಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ ಅಲ್ಲಿ. ಸೊ ಒಂದ್ ಏನಪ್ಪಾ ಅಂತಂದ್ರೆ STDs ಮೇಲೆ, STDs ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಮೇಲೆ. ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ STDs ಆಯ್ತು. ಆರ್ಟ್ಸ್ ಅಂತೇಳಿ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಥವಾ ಟೆಕ್ನಾಲಜೀಸ್ ಮೇಲೆ ಒಂದು. ಸೊ ಅದು ಏನಪ್ಪಾ ಅಂದ್ರೆ ಮೆಥಡ್ಸ್ ನ ಅವನಾಗೆ ಕೊಡ್ಬೋದು, ಎಕ್ಸ್ಪ್ಲೈನ್ ಇಲ್ಲಾಂದ್ರೆ ಲಿಸ್ಟ್, ಈ ತರ ಆರ್ಟ್ಸ್ ಮೇಲೆ. STDs ಅಂದ್ರೆ ಏನು, ಗಿವ್ ಎಕ್ಸಾಂಪಲ್ ಅಂತೇಳಿ ಇದೊಂದು. ನೆಕ್ಸ್ಟ್ ಸರ್ ಅಂತಂದ್ರೆ ಕಾಂಟ್ರಾಸೆಪ್ಟಿವ್ಸ್. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್. ಓಕೆ, ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್. ಸೊ ಇವು ಉಷ್ಟು ಕೂಡಿ 5 marks ಕೇಳಂತದ್ದು ಪಾರ್ಟ್ ಸಿ ದೊಳಗಡೆ, ಪಾರ್ಟ್ ಡಿ ದೊಳಗಡೆ 5 marks ಕೇಳಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ಇಲ್ಲಾಂದ್ರೆ ಸ್ಪ್ಲಿಟ್ ಮಾಡ್ಕೊಂಡಾದ್ರ ಪಾರ್ಟ್ ಸಿ ದೊಳಗಡೆ, ಪಾರ್ಟ್ ಬಿ ದೊಳಗಡೆ ಕೇಳ್ಬೋದು ಹೆಚ್ಚಾಗಿ. ಸೊ ಇವು 3 ಕ್ಲಬ್ ಮಾಡ್ಕೊಂಡು ಒಂದ್ ಕಡೆ ಮಾಡಿ ಸೊ ಪಾರ್ಟ್ ಡಿ ದೊಳಗಡೆ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕೆಲವೊಂದಿಷ್ಟು ಪ್ಯಾಥೋಜನ್ಸ್ ಕೊಟ್ಟಿರ್ತಾನೆ. ಓಕೆ, ಪ್ಯಾಥೋಜನ್ಸ್ ಯಾವ್ಯಾವ ಕೊಡ್ಬೋದ್ರಿ ಸರ್? ರೀನೋ ವೈರಸ್ ಅಂತೇಳಿ, HIV ಅಂತೇಳಿ, ಇಲ್ಲ ಅಂತಂದ್ರೆ ಸಲ್ಮೋನೆಲ್ಲಾ ಟೈಪಿ ಅಂತೇಳಿ, ಹಿಂಗ ಪ್ಯಾಥೋಜನ್ಸ್ ಕೊಟ್ಟು ಡಿಸೀಸಸ್. ಓಕೆ, ಪ್ಯಾಥೋಜನ್ಸ್ ಕೊಟ್ಟು ಮೆನ್ಷನ್ ದಿ ಸೊ ಡಿಸೀಸಸ್ ಅಂತೇಳಿ ಕೇಳ್ಬಹುದು. ಡಿಸೀಸಸ್ ಇಲ್ಲ ಅಂತಂದ್ರೆ ಡಿಸೀಸಸ್ ಕೊಟ್ಟು ಪ್ಯಾಥೋಜನ್ಸ್ ಹೆಸರು ಅಂತೇಳಿ ಅದ್ರ ಬದಲು ಕೇಳಂತದ್ದು. ನಾವು ಪಾಸಿಂಗ್ ಪ್ಯಾಕೇಜ್ ದಾಗ ಒಂದು ಟೇಬಲ್ ಕೊಟ್ಬಿಟ್ಟಿದೀವಿ ಅದು. ಸೊ ಪ್ಯಾಥೋಜನ್ಸ್ ಒಂದ್ ಕಡೆಗೆ, ಡಿಸೀಸಸ್ ಒಂದ್ ಕಡೆಗೆ, ಅದರದಿಂದ ಪಕ್ಕ 5 marks ಬರ್ತೈತೆ ನೋಡ್ರಿ. ಓಕೆ, 5 marks. ಈ ಕ್ವಶನ್ ಬಂತಂದ್ರೆ ನಿಮಗೆ ಲಕ್ಕಿಯಸ್ಟ್ ಕ್ವಶನ್ ನೋಡ್ರಿ, ವೆರಿ ಈಸಿಯಸ್ಟ್ ಮತ್ತೆ ಬೋನಸ್ ಮಾರ್ಕ್ಸ್ ಇದ್ದಂಗ. ಇದು ಹೆಚ್ಚಾಗಿ ಎಲ್ಲಿ ಕೇಳ್ತಾನೆ ಸರ್? ಪಾರ್ಟ್ ಡಿ ದೊಳಗಡೆ. ಓಕೆ, ಇನ್ನ ಪಾರ್ಟ್ ಡಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್, ರೈಟ್? ಸೊ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇದ್ದಿದ್ದು ಇಲ್ಲಿ ಕೆಲವೊಂದಿಷ್ಟು 21st ಕ್ವಶನ್ಸ್ ಒಳಗಡೆ ಇಲ್ಲೊಂದು 3 ಬಿಟ್ ನ ತಗೊಂಡಿರ್ತದ. ಸೊ 3 bits. ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್. ಸೊ ಅವು ಪಾರ್ಟ್ ಬಿ ದೊಳಗೆ ಕೇಳಬಹುದು, ಇಲ್ಲ ಪಾರ್ಟ್ ಸಿ ದೊಳಗಡೆ ಕೇಳಬಹುದು, ಇಲ್ಲಪ್ಪ ಅಂತಂದ್ರೆ ಪಾರ್ಟ್ ಡಿ ದೊಳಗಡೆನೆ ಕ್ಲಬ್ ಮಾಡಿ ಕೇಳ್ಕೋಬಹುದು. ಸೊ ಯಾವ್ದ್ರಿ ಸರ್? ಆಂಟಿಬಾಡಿ, ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ, ಅದು 2 marks ಕೇಳ್ತಾನೆ. ಸ್ಟ್ರಕ್ಚರ್ ಆಫ್ ಆಂಟಿಬಾಡಿದು ಡಯಾಗ್ರಾಮ್
ಇದು 2 ಮಾರ್ಕ್ಸಿಗೆ. ಸೊ ಇದು ಎಲ್ಲಿ ಕೇಳಬಹುದ್ರಿ ಸರ್ ಅಂತಂದ್ರ ಪಾರ್ಟ್ ಬಿ ದೊಳಗಡೆನೂ ಕೇಳಬಹುದು, ಇಲ್ಲಾಂದ್ರ ಪಾರ್ಟ್ ಡಿ ದೊಳಗಡೆನೂ ಕೇಳಬಹುದು. ಓಕೆ, ಮಿಕ್ಸ್ ಮಾಡೋದನ್ನ ಅಂತಂದ್ರೆ ಸೊ ಹೆಚ್ಚಾಗಿ ಪಾರ್ಟ್ ಬಿ ದೊಳಗಡೆನೆ 2 ಮಾರ್ಕ್ಸ್ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ನೆಕ್ಸ್ಟ್, ಅಪಾರ್ಟ್ ಫ್ರಮ್ ದಟ್, ಎಲೆಕ್ಟ್ರೋಜೆಲ್ ಪೋರೋಸಿಸ್ ಡಯಾಗ್ರಾಮ್. ಓಕೆ, ಎಲೆಕ್ಟ್ರೋಜೆಲ್ ಪೋರೋಸಿಸ್, ಎಲೆಕ್ಟ್ರೋಜೆಲ್ ಪೋರೋಸಿಸ್ ಸೊ ಇದು ಎಷ್ಟು ಡಯಾಗ್ರಾಮ್ 2 ಮಾರ್ಕ್ಸಿಗೆ ಕೇಳ್ತಾರ ನೋಡ್ರಿ. ಡಯಾಗ್ರಾಮ್ 2 ಮಾರ್ಕ್ಸಿಗೆ. ಸೊ ಇದನ್ನು ಎಲ್ಲಪ್ಪ ಅಂತಂದ್ರೆ ಪಾರ್ಟ್ ಬಿ ಇಲ್ಲಂದ್ರೆ ಪಾರ್ಟ್ ಡಿ ದೊಳಗಡೆ ಸೊ ಮಿಕ್ಸ್ ಮಾಡಿ ಎಲೆಕ್ಟ್ರೋಜೆಲ್ ಪೋರೋಸಿಸ್ ಅಥವಾ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂತೇಳಿ ಸೊ 2 ಮಾರ್ಕ್ಸಿಗೆ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ಲಾಸ್ಟ್ ಒನ್, ಫಂಕ್ಷನ್ ಆಫ್ ಪ್ಲಾಸೆಂಟಾ. ಫಂಕ್ಷನ್ ಆಫ್ ಪ್ಲಾಸೆಂಟಾ ಅಥವಾ ಪ್ಲಾಸೆಂಟಾದ ಫಂಕ್ಷನ್, ಇದು ಎಷ್ಟು ಮಾರ್ಕ್ಸಿಗೆ ಸರ್? 2 ಮಾರ್ಕ್ಸಿಗೆ. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. 21st ಕ್ವಶನ್ಸ್ ದೊಳಗಡೆ ಏನ್ ಕೊಟ್ಟಿದೀವಲ್ಲ, ಇವು ಪಾರ್ಟ್ ಬಿ ದೊಳಗಡೆನು ಕೇಳಬಹುದು, ಇಲ್ಲಾಂದ್ರೆ ಮಿಕ್ಸ್ ಮಾಡಿ ಪಾರ್ಟ್ ಡಿ ದೊಳಗಡೆನು ಕೇಳಬಹುದು. ಹೆಚ್ಚಾಗಿ ಪಾರ್ಟ್ ಬಿ ಪಾರ್ಟ್ ಸಿ ದೊಳಗಡೆ ಹೋಗ್ತಾವ ಇವು ಕ್ವಶನ್ಸ್. ಸೊ ಅದಕ್ಕೆ ಇವು 21 ಕ್ವಶನ್ಸ್. ಇನ್ನೊಂದು 22nd ಕ್ವಶನ್ ಯಾವ್ದು ಮಾಡ್ರಪ್ಪ ಅಂದ್ರೆ ಕಂಪಲ್ಸರಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಸೊ ದಟ್ ಈಸ್ ಕನ್ಸರ್ನ್ ಟು ದಿ 22nd ಕ್ವಶನ್ ಇಲ್ಲಿ ಬರ್ದಿರ್ತಾವ. 22nd ಕ್ವಶನ್. ಸೊ ಅದು ಪರ್ಟಿಕ್ಯುಲರ್ಲಿ ಎದ್ರ ಮ್ಯಾಲ್ರಿ ಸರ್ ಅಂತಂದ್ರೆ ದಟ್ ಈಸ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮ್ಯಾಲ. ಓಕೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಕನ್ಸರ್ನ್ ಟು ದಿಸ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ದಾಗ ಯಾವ್ದು ಕೇಳ್ತಾನ ಸರ್ ಅಂತಂದ್ರ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್. ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್. ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್ ಮೆನ್ಷನ್ ಮಾಡ್ರಿ ಅಂತೇಳಿ. ಅದೇ ತರನೇ ಇನ್ಸಿಟಿವ್ ಎಕ್ಸಿಟಿವ್ ಕನ್ಸರ್ವೇಷನ್ ಹೋಗ್ಬೋದು. ಇನ್ನೊಂದು ಪಾರ್ಟ್ ತಗೊಂಡು ಈಗೇನ್ ಇಲ್ಲಿ 22 ಕ್ವಶನ್ಸ್ ನ ಡಿಸ್ಕಷನ್ ಮಾಡಿವಲ್ಲ, ಇದೇ ತರನೇ ಇನ್ನೂ ಕೆಲವೊಂದಿಷ್ಟು ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಯಾವ್ಯಾವ ಮಿಸ್ ಆಗಿದಾವಲ್ಲ, ಲೈಕ್ ಪಿರಾಮಿಡ್ ಎಕೋಸಿಸ್ಟಮ್ ಮೇಲೆ ಪಿರಾಮಿಡ್ ಡಯಾಗ್ರಾಮ್ ಮತ್ತೆ ಡಿಕಾಂಪೋಸಿಷನ್ ಮೆಕ್ಯಾನಿಸಮ್. ನೆಕ್ಸ್ಟ್ ಸರ್ ಅಂತಂದ್ರೆ ಇದು ಕನ್ಸರ್ವೇಷನ್, ಇನ್ಸಿಟಿವ್ ಕನ್ಸರ್ವೇಷನ್, ಎಕ್ಸಿಟಿವ್ ಕನ್ಸರ್ವೇಷನ್. ಒಂದು ಕ್ವಶನ್ ಅಂತೂ ಪಕ್ಕ ಬರ್ತೈತಿ ನೋಡ್ರಿ, ಅದು ಇನ್ಸಿಟಿವ್ ಕನ್ಸರ್ವೇಷನ್ ಮತ್ತೆ ಎಕ್ಸಿಟಿವ್ ಕನ್ಸರ್ವೇಷನ್ ಮೇಲೆ. ಸೊ ಅದಕ್ಕೆ ಸೊ ಈ 22 ಕ್ವಶನ್ಸ್ ನೀವು ತರವಾಗಿ ಪ್ರಿಪೇರ್. ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್ ಅಂತಂದ್ರೆ 2 ಮಾರ್ಕ್ಸಿಗೆ ಅದು. ಓಕೆ, 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಇವು ಕಂಪ್ಲೀಟ್ ಆಗಿ 22 ಕ್ವಶನ್ಸ್ ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ ನಾಳೆ ನಿಮ್ ಪ್ರಿಪರೇಟರಿಗೂ ಹೆಲ್ಪ್ಫುಲ್ ಆಗ್ತಾವ. ನಾಟ್ ಓನ್ಲಿ ಫಾರ್ ಯುವರ್ ಪ್ರಿಪರೇಟರಿ ಬಟ್ ಆಲ್ಸೋ ಫಾರ್ ಯುವರ್ ಮಾರ್ಚ್ 2026 ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆಗ್ತಾವ. ಸೆಕೆಂಡ್ ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆಗ್ತಾವ. ಥರ್ಡ್ ಎಕ್ಸಾಮ್ ಇಫ್ ದೇ ಕಂಡಕ್ಟ್, ಥರ್ಡ್ ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆಗ್ತಾವ. ಓಕೆ, ಈ ತರ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ನ ಈಗಿದು ಬಯಾಲಜಿದಾಯ್ತು. ಇದೇ ತರನೇ ನೆಕ್ಸ್ಟ್ ಎದ್ರದಪ್ಪ ಅಂತಂದ್ರೆ ಕೆಲವೊಬ್ರು ಫಿಸಿಕ್ಸ್ ಕೇಳಿದ್ರು, ಫಿಸಿಕ್ಸ್ ಮಾಡಿಕೊಟ್ಟಿರ್ತದ. ಕೆಲವೊಬ್ರು ಮ್ಯಾಥಮೆಟಿಕ್ಸ್ ಕೇಳಿದ್ರು, ಮ್ಯಾಥಮೆಟಿಕ್ಸ್. ಸರ್ ಕೆಮಿಸ್ಟ್ರಿ ಅಂದ್ರೆ ಆಲ್ರೆಡಿ ಕೆಮಿಸ್ಟ್ರಿ ಮಾಡೈತೆ, ಯಾರು ಇನ್ನೂ ನೋಡಿಲ್ಲಲ್ಲ. ಸೊ ಇವತ್ತು ಮಧ್ಯಾಹ್ನದಾಗೂ ಮಾಡೈತಿ, ಮತ್ತೆ ನಿನ್ನೆ ಅದು ಕಂಪ್ಲೀಟ್ ಆಗಿ ಆ ವಿಡಿಯೋಸ್ ನ ವಾಚ್ ಮಾಡ್ರಿ. ಕೆಲವೊಬ್ರು ಹೆಂಗಂದ್ರೆ 2 or 3 minutes ವಿಡಿಯೋಸ್ ನೋಡ್ತಾರ, ಹಂಗ್ ನೋಡೋದಕ್ಕಿಂತ ಬಿಡುದು ಉತ್ತಮ. ಯಾಕಂದ್ರೆ ನೋ ಯೂಸ್. ಕಂಪ್ಲೀಟ್ ಆಗಿ ವಾಚ್ ಮಾಡಿದ ಬಳಿಕ ನಾವು ಏನ್ ಡಿಸ್ಕಷನ್ ಮಾಡಿವಿ ಅನ್ನೋದು ಗೊತ್ತಾಗ್ತೈತಿ. ಯಾಕಂದ್ರೆ ಬರೋದು ನಿಮಗ ಕಂಪ್ಲೀಟ್ ಆಗಿ ಇದನ್ನ ತಿಳಿಸಿ ಯಾವ ತರ ಎಲ್ಲೆಲ್ಲಿ ಕೇಳ್ತದ ಅನ್ನೋದು ಹೈಲೈಟ್ ಮಾಡಿ ಕೊಟ್ಟೈತಿ. ಇದು ಪರ್ಟಿಕ್ಯುಲರ್ಲಿ ಈ ಕ್ವಶನ್ ಬಂತಂದ್ರೆ ಬಹಳ ಈಸಿ ಆಗ್ತಾವ ನೋಡಿ. ಪ್ಯಾಥೋಜನ್ಸ್ ಹೆಸರು ಕೊಟ್ಟಿರ್ತಾನ, ಡಿಸೀಸಸ್ ಕೇಳ್ತಾನ, ಇಲ್ಲ ಡಿಸೀಸಸ್ ಹೆಸರು ಕೊಟ್ಟಿರ್ತಾನ, ಕಾಸಿಂಗ್ ಪ್ಯಾಥೋಜನ್ಸ್ ಅಂತ ಹೇಳಿ ಕೇಳ್ತಾನ. ಸೊ ಅದಕ್ಕೆ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಮತ್ತೆ ಈಸಿಯಸ್ಟ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಈ ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಸೊ ಇದು ಕ್ಲಾಸ್ ಮುಗಿಸಿದ ಬಳಿಕ ಸೊ ಯಾವ ತರ ಅನಿಸ್ತು ಅನ್ನೋದು ಅದರದ ನಿಮ್ ಒಪಿನಿಯನ್ ಅಲ್ಲಿ ಕಮೆಂಟ್ ಮುಖಾಂತರ ಕಮೆಂಟ್ ನ ಪ್ಲೇಸ್ ಮಾಡ್ರಿ. ಮತ್ತೆ ಮುಂದೆ ಯಾವ್ದ್ರದ್ ಮ್ಯಾಲ ಮಾಡ್ಬೇಕು ಅನ್ನೋದನ್ನು ನೀವು ಕಮೆಂಟ್ ಪ್ಲೇಸ್ ಮಾಡಿದ್ರೆ ಅಂದ್ರೆ ಅದಕ್ಕೆ ಪ್ರಿಯಾರಿಟಿ ಫಸ್ಟ್ ಕೊಟ್ಟು ಸೊ ಅದ್ರ ಪ್ರಕಾರ ಹೋಗಿರ್ತ ನೋಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.